Hello everybody, welcome to Sumukha eSolutions, and in today's session we have daily newspaper analysis of 1st to 10th December 2023. ಸೊ ಇವತ್ತಿನ ಈ ಒಂದು ಸರಣಿಯಲ್ಲಿ ವಿಶೇಷವಾಗಿ ಗ್ರೀನ್ ಕ್ರೆಡಿಟ್ ಪ್ರೋಗ್ರಾಮ್ ಅಂದ್ರೆ ಏನು, ಪಾರ್ಲಿಮೆಂಟ್ನ ಎಥಿಕ್ಸ್ ಕಮಿಟಿಯ ಕೆಲಸ ಏನು, ಸೊ ಇದರೊಟ್ಟಿಗೆ ಬಹಳಷ್ಟು ಇನ್ನಷ್ಟು ವಿಚಾರಗಳು ನಮ್ಮ ಈ ಸೆಷನ್ ಅಲ್ಲಿ ಇದೆ. ಹಾಗೇನೆ ಸ್ಟೂಡೆಂಟ್ಸ್ ಗಳಿಗೆ ಹೊಸದಾಗಿ ನೋಡುವವರಿಗೆ ಇನ್ನೊಂದು ಮಾಹಿತಿ, goupsc.com ಅಂತ ಹೇಳುವಂತ ನಮ್ಮ ವೆಬ್ಸೈಟ್ ಏನಿದೆ, ನಿಮ್ಮ ಪರೀಕ್ಷಾ ತಯಾರಿಗೆ ಸಂಬಂಧಿಸಿದಾಗಿ ಬಹಳಷ್ಟು ಇನ್ಫಾರ್ಮೇಶನ್ಗಳು, ಕೀವರ್ಡ್ಸ್ ನ ಹುಡುಕಾಟದಿಂದ ಹಿಡಿದು ವಿಸ್ತೃತವಾಗಿರುವಂತಹ ಮಾಹಿತಿ, ಕರೆಂಟ್ ಅಫೇರ್ಸ್ಗೆ ರಿಲೇಟೆಡ್ ಆಗಿರುವಂತಹ ಮಾಹಿತಿ ಈ ವೆಬ್ಸೈಟ್ ಅಲ್ಲಿ ಇದೆ. ಸೊ ಈ ವೆಬ್ಸೈಟ್ ನಿಂದ ಮಾಹಿತಿಗಳನ್ನು ಡೆಫಿನೆಟ್ ಆಗಿ ಅಂದ್ರೆ ಈ ವೆಬ್ಸೈಟ್ ಅನ್ನು ವಿಸಿಟ್ ಮಾಡಬಹುದು ಹೆಚ್ಚಿನ ಮಾಹಿತಿಗೋಸ್ಕರ. ಸೊ ಇಷ್ಟು ಹೇಳ್ತಾ, ಹಾಗೂ ನಮ್ಮ ವಿಡಿಯೋಸ್ಗೆ ರಿಲೇಟೆಡ್ ಆಗಿರುವಂತಹ ಪ್ರತಿಯೊಂದು ಮಾಹಿತಿಗಳು ಕೂಡ ಆ ವೆಬ್ಸೈಟ್ ಅಲ್ಲಿ ಅಪ್ಲೋಡ್ ಆಗಿದೆ. ಸೊ ಯು ಕ್ಯಾನ್ ರೆಫರ್ ದಟ್. ಸೊ ಇಷ್ಟು ಹೇಳ್ತಾ ಇವತ್ತಿನ ಸೆಷನ್ ಅನ್ನು ನಾನು ಪ್ರಾರಂಭ ಮಾಡ್ತೀನಿ. ಇದು ಕಳೆದ ವಿಡಿಯೋಗೆ ರಿಲೇಟೆಡ್ ಆಗಿರುವಂತಹ ಪ್ರಶ್ನೆಗಳು. ವಿಚ್ ಡಿಸ್ಟ್ರಿಕ್ಟ್ ಹ್ಯಾಸ್ ಬೀನ್ ಅವಾರ್ಡೆಡ್ ದ ಬೆಸ್ಟ್ ಮರೈನ್ ಡಿಸ್ಟ್ರಿಕ್ಟ್ ಇನ್ ಇಂಡಿಯಾ ಆನ್ ದ ಒಕೇಶನ್ ಆಫ್ ವರ್ಲ್ಡ್ ಫಿಶರೀಸ್ ಡೇ 2023? The answer is Balasore district. Among the listed type of electromagnetic waves, which has the shortest wavelength and the highest frequency? For this the answer is gamma rays. Which rare genetic disorder may present symptoms like Kayser-Fleischer rings in the eyes as part of its diagnostic criteria? The answer is Wilson's disease. Tyrosinemia type 1 is a rare genetic disorder that is caused by the lack of which enzyme? The answer is FAH. Gaucher disease is a result of the accumulation of which fatty substance? The answer is glucocerebroside. Which of the X, C, S, L and P bands capture the lowest resolution images? The answer is P band. So I hope so you'll have gone through the videos and these are the right answers. So saying so, I shall continue with the class. So ಇದು ಇವತ್ತಿನ ಸೆಷನ್ಗೆ ಸಂಬಂಧಿಸಿದ ಮೊದಲನೇ ಪ್ರಶ್ನೆ. ಪೆಟ್ರೋಲಿಯಂ ರಫ್ತು ಮಾಡುವ ದೇಶಗಳ ಸಂಘಟನೆಯನ್ನು ಎಲ್ಲಿ ಸ್ಥಾಪಿಸಲಾಯಿತು ಅಥವಾ ಎಲ್ಲಿ ಸ್ಥಾಪಿಸಲಾಗಿದೆ? ಪ್ರೀಮಿಯರ್ ಅನ್ನು ವಾಚ್ ಮಾಡುವಂತ ನಮ್ಮ ಸ್ಟೂಡೆಂಟ್ಸ್ ಗಳು ಡೆಫಿನೆಟ್ ಆಗಿ ಇದಕ್ಕೆ ನೀವು ಆನ್ಸರ್ಸ್ ಗಳನ್ನು ಅಟೆಂಪ್ಟ್ ಮಾಡಬಹುದು. ಎಸ್, ಇದಕ್ಕೆ ಸರಿ ಉತ್ತರ ಆಪ್ಷನ್ ಬಿ, ದಟ್ ಈಸ್ ಇರಾಕ್. ಬಗ್ದಾದ್ ಕಾನ್ಫರೆನ್ಸ್ ಇರಾಕ್ ಅಲ್ಲಿ. ಓಕೆ, ಸೊ ವಾಟ್ ಈಸ್ ದಿಸ್ ಪೆಟ್ರೋಲಿಯಂ ರಫ್ತು ಮಾಡುವ ದೇಶಗಳ ಸಂಘಟನೆ ಅಥವಾ ಅದನ್ನು ಒಪೆಕ್ ಅಂತ ಕರಿತೇವೆ. ಇದು 1960ರಲ್ಲಿ ಇರಾನ್, ಇರಾಕ್, ಕುವೈತ್, ಸೌದಿ ಅರೇಬಿಯಾ ಮತ್ತು ವೆನಿಜುವೆಲಾದಿಂದ ಬಗ್ದಾದ್ ಸಮ್ಮೇಳನದಲ್ಲಿ ರಚಿಸಲಾದಂತಹ ಒಂದು ಶಾಶ್ವತ ಅಂತರ್ ಸರ್ಕಾರಿ ಸಂಸ್ಥೆಯಾಗಿದೆ. ಇದು ತೈಲ ಪೂರೈಕೆಯನ್ನು ನಿರ್ವಹಿಸುವ ಗುರಿಯನ್ನು ಹೊಂದಿದ್ದು, ಉತ್ಪಾದಿಸುವ ಮತ್ತು ಖರೀದಿಸುವ ಎರಡೂ ದೇಶಗಳ ಆರ್ಥಿಕತೆಯ ಮೇಲೆ ಪರಿಣಾಮ ಬೀರುವ ಏರಿಳಿತಗಳನ್ನು ತಪ್ಪಿಸಲು ಇದು ವಿಶ್ವ ಮಾರುಕಟ್ಟೆಯಲ್ಲಿ ತೈಲ ಬೆಲೆಯನ್ನು ನಿಗದಿಪಡಿಸುವಂತಹ ಒಂದು ಗುರಿಯನ್ನು ಹೊಂದಿದೆ. ಇದರ ಪ್ರಧಾನ ಕಚೇರಿ ಇರುವುದು ಆಸ್ಟ್ರಿಯಾದ ವಿಯನ್ನಾದಲ್ಲಿ. ಪ್ರಸ್ತುತ ಒಪೆಕ್ ನಲ್ಲಿ 13 ಸದಸ್ಯ ರಾಷ್ಟ್ರಗಳನ್ನು ಒಳಗೊಂಡಿದೆ. ಸೊ ಈ ರಾಷ್ಟ್ರಗಳ ಪಟ್ಟಿಯಲ್ಲಿದೆ. ಕಚ್ಚಾ ತೈಲವನ್ನು ರಫ್ತು ಮಾಡುವ ಒಪೆಕ್ ಅಲ್ಲದ ದೇಶಗಳನ್ನು ಒಪೆಕ್ ಪ್ಲಸ್ ದೇಶಗಳು ಎಂದು ಕರೆಯಲಾಗುತ್ತದೆ. ಅಂತಹ 10 ದೇಶಗಳು ಇವೆ. ಸೊ ಇಲ್ಲಿ ನೀವು ಗಮನಿಸಿದ್ರೆ ಒಪೆಕ್ ನಲ್ಲಿ 13 ದೇಶಗಳು, ಒಪೆಕ್ ಪ್ಲಸ್ ಅಲ್ಲಿ 10 ದೇಶಗಳು. ಇವು ಕಚ್ಚಾ ತೈಲವನ್ನು ರಫ್ತು ಮಾಡುವ ಒಪೆಕ್ ಅಲ್ಲದ ದೇಶಗಳನ್ನು ನಾವು ಒಪೆಕ್ ಪ್ಲಸ್ ದೇಶಗಳು ಅಂತ ಹೇಳುವಂಥದ್ದು. ಒಪೆಕ್ ಪ್ಲಸ್ ದೇಶಗಳಲ್ಲಿ ಇಲ್ಲಿ ನೀವು ಇಷ್ಟು ದೇಶಗಳನ್ನು ಕಾಣಬಹುದು. ಸೊ ಒಟ್ಟಾರೆಯಾಗಿ ಒಪೆಕ್ ಮತ್ತು ಒಪೆಕ್ ಪ್ಲಸ್ ದೇಶಗಳು ಒಟ್ಟು ಸೇರಿದ್ರೆ 23 ದೇಶಗಳು, 10 + 13. ಈಗ ಯಾಕೆ ಈ ಪ್ರಶ್ನೆಯನ್ನು ಹಾಕಿದ್ದೇವೆ ಅಂತ ಹೇಳಿದ್ರೆ, ಇತ್ತೀಚೆಗೆ ಒಪೆಕ್ ಪ್ಲಸ್ ದೇಶಗಳು ದಿನಕ್ಕೆ 5 ಮಿಲಿಯನ್ ಬ್ಯಾರೆಲ್ಗಳಿಗಿಂತ ಹೆಚ್ಚು ಉತ್ಪಾದನೆಯನ್ನು ಕಡಿತಗೊಳಿಸುವುದಾಗಿ ಘೋಷಿಸಿದವು. ತೈಲ ಬೆಲೆಗಳು ಗಣನೀಯವಾಗಿ ಕುಸಿದ ನಂತರ ಒಪೆಕ್ ಪ್ಲಸ್ ದೇಶಗಳು ಈ ನಿರ್ಧಾರವನ್ನು ತೆಗೆದುಕೊಳ್ತಾ ಇವೆ. ಓಕೆ, ಸೊ ಒಪೆಕ್ ಪ್ಲಸ್ ದೇಶಗಳು ಅಂದ್ರೆ ಯಾವುದು ಅಂತ ನಿಮ್ಗೊಂದು ಐಡಿಯಾ ಇರಬೇಕು. ಸೊ ಹಾಗಾಗಿ ಇದನ್ನು ನಾವಿಲ್ಲಿ ಮೆನ್ಷನ್ ಮಾಡಿದ್ದೇವೆ. ಸೊ ನೆನಪಿರ್ಲಿ, ಎಣ್ಣೆಗಳ ಅಂದ್ರೆ ಈ ಕಚ್ಚಾ ತೈಲವನ್ನು ಬ್ಯಾರೆಲ್ ಅಲ್ಲಿ ಹೆಚ್ಚಾಗಿ ಅದನ್ನು ಮೆಜರ್ ಮಾಡ್ತೇವೆ. ಸೊ ಒಂದು ಬ್ಯಾರೆಲ್ ಅಂತ ಹೇಳಿದ್ರೆ ಇಲ್ಲಿ ನೋಡ್ಬೋದು ನೀವು, ದಿನಕ್ಕೆ 5 ಮಿಲಿಯನ್ ಬ್ಯಾರೆಲ್ಗಳಿಗಿಂತ ಹೆಚ್ಚು ಉತ್ಪಾದನೆಯನ್ನು ಕಡಿತ ಮಾಡ್ತಾರೆ ಅಂತ ಘೋಷಿಸಿರುವುದು ಅಂತ ಹೇಳಿದ್ರೆ ಅದೊಂದು ಸಾಧಾರಣ ವಿಷಯ ಅಲ್ಲ. ಸೊ ಇಲ್ಲಿ ಒಂದು ಬ್ಯಾರೆಲ್ ಅಂದ್ರೆ ಇಟ್ ಇಸ್ 159 ಲೀಟರ್ಸ್. ಯು ಕ್ಯಾನ್ ಇಮ್ಯಾಜಿನ್ 5 ಮಿಲಿಯನ್ ಬ್ಯಾರೆಲ್ಸ್ ಅಂದ್ರೆ ಅದು ಎಷ್ಟರ ಮಟ್ಟಿಗೆ ಇರ್ತದೆ ಅಂತ ಹೇಳಿಬಿಟ್ಟು. ಓಕೆ, ಎರಡನೇ ಪ್ರಶ್ನೆ.
The National Milk Day is celebrated on which day every year? Oh, ಇದಕ್ಕೆ ಸರಿ ಉತ್ತರ ಆಪ್ಷನ್ ಸಿ, ದಟ್ ಈಸ್ November 26th. ಓಕೆ, ಭಾರತದಲ್ಲಿ ಡೈರಿ ವಲಯದ ಬಗ್ಗೆ ನಾವು ತಿಳ್ಕೊಳ್ಳುವ. ವಿಶ್ವದಲ್ಲಿ ಅತಿ ಹೆಚ್ಚು ಹಾಲು ಉತ್ಪಾದಕ ದೇಶವಾಗಿದೆ ನಮ್ಮ ಭಾರತ. ಜಾಗತಿಕ ಹಾಲು ಉತ್ಪಾದನೆಯಲ್ಲಿ 23% ಭಾರತ ಉತ್ಪಾದಿಸುತ್ತದೆ. 1950-60ರ ದಶಕದಲ್ಲಿ ಹಾಲಿನ ಉತ್ಪಾದನೆ ವಾರ್ಷಿಕವಾಗಿ ಸುಮಾರು 1-2% ಅಷ್ಟಿತ್ತು. ಆದ್ರೆ ಈಗ ನೋಡಿ 23% ಅಷ್ಟು ಇದು ಉತ್ಪಾದನೆ ಇದೆ. ಹಾಗೆಯೇ 1965 ಅಲ್ಲಿ ರಾಷ್ಟ್ರೀಯ ಡೈರಿ ಅಭಿವೃದ್ಧಿ ಮಂಡಳಿಯನ್ನು ರಚಿಸಲಾಯಿತು ಹಾಗೂ ದೇಶಾದ್ಯಂತ ಆನಂದ್ ಜಿಲ್ಲೆಯ ಮಾದರಿಯಲ್ಲಿ, ಸೊ ಆನಂದ್ ನಿಮ್ಗೆ ಗೊತ್ತಿರಬಹುದು, ಅಮೂಲ್ ಬಟರ್ ಅಂತ ಏನಿದೆ ಅದರ ಒಂದು ಕೇಂದ್ರ ಬಿಂದು ಆನಂದ್. ಸೊ ಆನಂದ್ ಜಿಲ್ಲೆಯ ಮಾದರಿಯಲ್ಲೇ ನಮ್ಮ ಡೈರಿ ಸಹಕಾರಿಗಳ ಸಂಘಗಳಲ್ಲಿ ರಚಿಸಲಾಯಿತು ಹಾಗೂ ಆಪರೇಷನ್ ಫ್ಲಡ್ ಕಾರ್ಯಕ್ರಮ ಜಾರಿ ಮಾಡಲು ಹಾಲು ಉತ್ಪಾದನೆಯಲ್ಲಿ ಇದೊಂದು ಕ್ರಾಂತಿಕಾರಕ ಬದಲಾವಣೆಯನ್ನು ಕೂಡ ಅಲ್ಲಿ ತರಲಾಯಿತು. ಸೊ ಭಾರತದಲ್ಲಿ ಶ್ವೇತ ಕ್ರಾಂತಿಯ ಪಿತಾಮಹ ಎಂದು ವ್ಯಾಪಕವಾಗಿ ಹೆಸರುವಾಸಿಯಾಗಿರುವಂತ ಡಾಕ್ಟರ್ ವರ್ಗೀಸ್ ಕುರಿಯನ್ ರಾಷ್ಟ್ರೀಯ ಡೈರಿ ಅಭಿವೃದ್ಧಿ ಮಂಡಳಿಯ ಮೊದಲ ಅಧ್ಯಕ್ಷರಾಗಿದ್ರು. ಅಮೂಲ್ ಅಂತ ನಾವೇನ್ ಕರಿತೇವೆ ನೋಡಿ, ಅಮೂಲ್ ಬಟರ್, ಅಮೂಲ್ ಐಸ್ ಕ್ರೀಮ್, ಇದರ ಫುಲ್ ಫಾರ್ಮೇ ಆನಂದ್ ಮಿಲ್ಕ್ ಯೂನಿಯನ್ ಲಿಮಿಟೆಡ್ ಅಂತ ಹೇಳಿಬಿಟ್ಟು. ಓಕೆ, ಸೊ ನಮ್ಮ ದೇಶದಲ್ಲಿ ಆ ಹಾಲಿನ ಒಂದು ಕ್ಷಿಪ್ರ ಕ್ರಾಂತಿ ಉಂಟು ಮಾಡಿದಂತಹ ಒಂದು ಜಿಲ್ಲೆ ಅಂತ ಹೇಳಿದ್ರೆ ಅದು ಆನಂದ್, ಗುಜರಾತಿನ ಆನಂದ್. ಹಾಗೆ ಮಿಲ್ಕ್ ಪ್ರೊಡಕ್ಷನ್ ಇನ್ ಇಂಡಿಯಾದ ಈ ಒಂದು ಗ್ರಾಫ್ ಅನ್ನು ನೀವು ಗಮನಿಸಿದ್ರು ಗೊತ್ತಾಗಬಹುದು ನಿಮ್ಗೆ. 51 ಅಲ್ಲಿ ಕೇವಲ 17 ಮಿಲಿಯನ್ ಟನ್ ಇದ್ದ ಹಾಲಿನ 79-80 ವೇಳೆಗಾಗಲೇ 30.4 ಮಿಲಿಯನ್ ಟನ್ ಹಾಗೂ 89-90 ವೇಳೆಗಾಗಲೇ 51.4 ಮಿಲಿಯನ್ ಟನ್ಸ್ಗೆ ಏರಿಕೆಯಾಗಿದೆ. ಈಗ 210 ಮಿಲಿಯನ್ ಟನ್ಗಳಿಗೆ ಅದು ಏರಿಕೆಯಾಗಿದೆ. ಗ್ರಾಫ್ ಅನ್ನು ನೋಡಿದ್ರೆ ನಿಮ್ಗೆ ಸರಿಯಾಗಿ ಗೊತ್ತಾಗ್ತದೆ. ವೆರಿ ಧನಾತ್ಮಕವಾಗಿರುವಂತಹ ಒಂದು ಏರಿಕೆ ಅಥವಾ ಹಾಲಿನ ಒಂದು ಉತ್ಪಾದನೆಯ ಬೆಳವಣಿಗೆಯಲ್ಲಿ ನಮ್ಮ ದೇಶ ಒಂದು ಪ್ರಗತಿ ಸಾಧಿಸಿದೆ ಅಂತ ಹೇಳ್ಬೋದು. ಹಾಗೂ ಇಡೀ ವಿಶ್ವದ ಹಾಲಿನ ಉತ್ಪಾದನೆಯಲ್ಲಿ 2% ದರದಲ್ಲಿ ಭಾರತ ಬೆಳೀತಾ ಇದೆ. ಆದ್ರೆ ಭಾರತದಲ್ಲಿ 6% ದರದಲ್ಲಿ ಹಾಲಿನ ಉತ್ಪಾದನೆಯು ಇಲ್ಲಿ ಬೆಳವಣಿಗೆ ಆಗುವಂಥದ್ದು. ಸೊ ವರ್ಲ್ಡ್ ವೈಡ್ ನೋಡುವಾಗ 2% ದರದಲ್ಲಿ ಹಾಲಿನ ಒಂದು ರೀತಿಯ ಪ್ರೊಡಕ್ಷನ್ ಉತ್ಪಾದನೆಯಲ್ಲಿ ಆಗ್ತಾ ಇದ್ರೆ, ಇಂಡಿಯಾದಲ್ಲಿ ಇಟ್ ಈಸ್ ಇನ್ 6 ದರದಲ್ಲಿ ಇದು ಹಾಲಿನ ಉತ್ಪಾದನೆ ಬೆಳವಣಿಗೆ ಆಗ್ತಾ ಇದೆ, ಅದರ ಗ್ರೋತ್. ಸೊ ಹಾಗಾಗಿ ಇದೊಂದು ಧನಾತ್ಮಕವಾಗಿರುವಂತಹ ಒಂದು ಬೆಳವಣಿಗೆ ಅಂತ ಹೇಳ್ಬೋದು. ಈಗ ಪ್ರಸ್ತುತ ಪರಿಸ್ಥಿತಿ ಹೇಗಿದೆ? 22-23ರಲ್ಲಿ ಭಾರತದ ಹಾಲು ಉತ್ಪಾದನೆಯು 230 ಮಿಲಿಯನ್ ಟನ್ಗಳಷ್ಟು ದಾಖಲೆಯಾಗಿದೆ. ಅಂದ್ರೆ ಹಿಂದಿನ ವರ್ಷಕ್ಕಿಂತ ಸುಮಾರು 4% ಹೆಚ್ಚಳ ಆಗಿದೆ. ಆದ್ರೆ ಹಾಲಿನ ಬೇಡಿಕೆ ಕೂಡ 8-10% ಹೆಚ್ಚಾಗಿದೆ. ಕಳೆದ ದಶಕದಲ್ಲಿ ಭಾರತದಲ್ಲಿ ಹಾಲಿನ ಉತ್ಪಾದನೆಯು ವರ್ಷಕ್ಕೆ 6% ಅಷ್ಟು ಬೆಳೆದಿದೆ ಹಾಗೂ ಈ ವರ್ಷ ಮೇವು ಮತ್ತು ಜಾನುವಾರುಗಳ ನಿರ್ವಹಣೆಗೆ ಬೇಕಾದ ವೆಚ್ಚ ಸಹ ಹೆಚ್ಚಾಗ್ತಾ ಇದೆ. ಹಾಗೂ ವೆರಿ ಇಂಪಾರ್ಟೆಂಟ್ ಅಲ್ಲಿ ನೀವು ಗಮನಿಸಬೇಕು, ಚರ್ಮಗಂಟು ರೋಗದಿಂದ ಸುಮಾರು 1.89 ಲಕ್ಷ ಜಾನುವಾರುಗಳು ಇತ್ತೀಚೆಗೆ ಸಾವನ್ನಪ್ಪಿವೆ. ಈ ಹಿನ್ನೆಲೆಯಲ್ಲಿ ಡೇರಿ ವಲಯ ಬಹಳಷ್ಟು ಅಪಾರ ನಷ್ಟವನ್ನು ಈ ಸಂದರ್ಭದಲ್ಲಿ ಅದು ಎದುರಿಸಿದೆ. ದೊಡ್ಡ ಡೈರಿ ಮಾರುಕಟ್ಟೆಗಳಲ್ಲಿ ಹಾಲು ಸಂಗ್ರಹಣೆಯಲ್ಲಿ ಸುಮಾರು 30% ನಷ್ಟು ಈ ಒಂದು ರೋಗದಿಂದಾಗಿ, ಚರ್ಮಗಂಟು ರೋಗದಿಂದಾಗಿ, ಲಂಪಿ ಸ್ಕಿನ್ ಡಿಸೀಸ್ ಅಂತ ಹೇಳ್ತಾರೆ, ಸೊ ಇದರಿಂದ ಅದು ಕೊರತೆಯಾಗಿದೆ. ಇದರಿಂದ ಶಾಲೆಗಳು ಹಾಲಿನ ಉತ್ಪನ್ನಗಳ ಕೊರತೆಯನ್ನು ಸಹ ಅನುಭವಿಸ್ತಾ ಇವೆ. ಶಾಲೆಗಳಲ್ಲದೆ ಈ ಕೊರತೆಯು ಚಹಾ ಅಂಗಡಿಗಳು, ಸಣ್ಣ ವ್ಯಾಪಾರಗಳು, ಹೋಟೆಲ್ ಮತ್ತು ಮನೆಗಳಲ್ಲೂ ಕಾಣಬಹುದು. ಹಾಲಿನ ಕೊರತೆಯು ರೈತರ ಜೀವನೋಪಾಯದ ಮೇಲೆ ಮತ್ತು ಕುಟುಂಬಗಳ ಆಹಾರ ಮತ್ತು ಪೋಷಣೆಯ ಮೇಲೆ ಸಹ ವ್ಯತಿರಿಕ್ತ ಪರಿಣಾಮವನ್ನು ಬೀರಿದೆ. ಹಾಲು ಉತ್ಪಾದಕರಿಗೆ ಬೆಂಬಲ ನೀಡಬೇಕು, ಹೆಚ್ಚುತ್ತಿರುವ ಸಾಕಾಣಿಕಾ ವೆಚ್ಚಗಳಿಗೆ ಪರಿಹಾರ ನೀಡಬೇಕು ಮತ್ತು ಗೋವಿನ ಕಾಯಿಲೆಗಳನ್ನು ಪರಿಹರಿಸಲು ತ್ವರಿತ ಕ್ರಮಗಳನ್ನು ಜಾರಿಗೊಳಿಸಿ ಡೈರಿ ವಲಯವನ್ನು ಪುನಶ್ಚೇತನಗೊಳಿಸಬೇಕು ಎಂದು ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಇಲ್ಲಿ ಗಮನಿಸಿ, 2023ರಲ್ಲಿ ಅತಿ ಹೆಚ್ಚು ಹಾಲು ಉತ್ಪಾದಿಸುವ ರಾಜ್ಯಗಳಲ್ಲಿ ಮೊದಲನೇ ಸ್ಥಾನ ಉತ್ತರ ಪ್ರದೇಶ, 2ನೇ ಸ್ಥಾನ ರಾಜಸ್ಥಾನ. ಯಾಕೆ ಈಗ ಸುದ್ದಿಯಲ್ಲಿ ಈ ಪ್ರಶ್ನೆಯನ್ನು ಹಾಕಿದ್ದೇವೆ ಅಂದ್ರೆ, 2014ರಿಂದ ಪ್ರತಿ ವರ್ಷ ನವೆಂಬರ್ 26ರಂದು ರಾಷ್ಟ್ರೀಯ ಹಾಲು ದಿನವನ್ನು ಅಂತ ನಾವು ಆಚರಿಸ್ತೇವೆ. ನವೆಂಬರ್ 26 ಯಾಕೆ ಅಂತ ಹೇಳಿದ್ರೆ, ಇದರ ಆಚರಣೆಯ ಹಿಂದಿನ ಉದ್ದೇಶ ಈ ದಿನದಂದೇ ಜನಿಸಿದ ಡಾಕ್ಟರ್ ವರ್ಗೀಸ್ ಕುರಿಯನ್ ಅವರನ್ನು ಗೌರವಿಸುವ ಹಿನ್ನೆಲೆಯಲ್ಲಿ ಈ ದಿನವನ್ನು
ರಾಷ್ಟ್ರೀಯ ಹಾಲು ದಿನ ಅಂತ ಹೇಳಿ ನಾವು ಆಚರಿಸುವಂಥದ್ದು. ಸೊ ನಮ್ಮ ದೇಶದಲ್ಲಿ ಕ್ಷೀರ ಕ್ರಾಂತಿಯ ಪಿತಾಮಹ ಅಂತ ಅನ್ಸ್ಕೊಂಡಂತಹ ಡಾಕ್ಟರ್ ವರ್ಗೀಸ್ ಕುರಿಯನ್ ಅವರ ಜನ್ಮದಿನದಂದೇ ನಾವು ಈ ಒಂದು ರಾಷ್ಟ್ರೀಯ ಮಿಲ್ಕ್ ಡೇ, ನ್ಯಾಷನಲ್ ಮಿಲ್ಕ್ ಡೇ ಅಂತ ಹೇಳುವಂತಹ ಈ ದಿನವನ್ನೇ ನಾವು ಗೌರವವಾಗಿ ಆಚರಿಸುವಂಥದ್ದು. ಆಗ ನಾವು ಮೆನ್ಷನ್ ಮಾಡಿದ್ದೇವೆ, ಈಗ ಹೆಚ್ಚಿನ ಕೆಲ ಭಾಗಗಳಲ್ಲಿ ಲಂಪಿ ಸ್ಕಿನ್ ಡಿಸೀಸಸ್ಗಳಕ್ಕೆ ಚರ್ಮಗಂಟು ರೋಗ ಅಂತ ಹೇಳುವುದು, ಇದರಿಂದಾಗಿ ಹಾಲಿನ ಉತ್ಪಾದನೆಯಲ್ಲಿ ಸ್ವಲ್ಪ ತೊಡಕುಂಟಾಗಿದೆ ಅಂತ ಹೇಳುವಂಥದ್ದು. ಸೊ ಏನಿದು ಚರ್ಮಗಂಟು ರೋಗ, ಅದನ್ನು ಕೂಡ ನಮಗೆ ಗೊತ್ತಿರಬೇಕು. ಇದೊಂದು ವೈರಾಣು ಕಾಯಿಲೆಯಾಗಿದೆ. ಮುಖ್ಯವಾಗಿ ದನಗಳ ಮೇಲೆ ಇದು ಪರಿಣಾಮ ಬೀರುವಂಥದ್ದು. ಹಸು ಮತ್ತು ಅದರ ಸಂತತಿ ಮತ್ತು ಏಷಿಯನ್ ನೀರಿನ ಎಮ್ಮೆಗಳು ಈ ಕಾಯಿಲೆಗೆ ತುತ್ತಾಗ್ತದೆ. ಸೊ ಇಟ್ ಈಸ್ ಅ ವೈರಲ್ ಡಿಸೀಸ್, ಪ್ಲೀಸ್ ರಿಮೆಂಬರ್ ದಿಸ್. ಚರ್ಮಗಂಟು ರೋಗ ಕ್ಯಾಪ್ರಿ ಪ್ಯಾಕ್ಸೊರೋಸ್ ಎಂಬ ವೈರಸ್ನಿಂದ ಇದು ಉಂಟಾಗುವಂಥದ್ದು. ಈ ರೋಗ ಪ್ರಾಥಮಿಕವಾಗಿ ಪ್ರಾಣಿಗಳ ನಡುವೆ ಹರಡುತ್ತದೆ ಮತ್ತು ಇದು ಸೊಳ್ಳೆಗಳು ಮತ್ತು ಕಚ್ಚುವಂತಹ ನೊಣಗಳಂತಹ ಕಚ್ಚುವ ಕೀಟಗಳಿಂದ ಅಂದ್ರೆ ವಾಹಕಗಳಿಂದ ಉಂಟಾಗ್ತದೆ. ಪ್ರಾಥಮಿಕವಾಗಿ ಜ್ವರ, ಕಣ್ಣು ಮತ್ತು ಮೂಗಿನಿಂದ ದ್ರವ ವಿಸರ್ಜನೆ, ಬಾಯಿಯಿಂದ ಜೊಲ್ಲು ಸುರಿಸುವುದು ಮತ್ತು ದೇಹದ ಮೇಲೆ ಈ ರೀತಿಯ ಲಂಪ್ಗಳು ಅಥವಾ ಈ ರೀತಿಯ ಗಂಟುಗಳನ್ನು ನಾವು ಕಾಣಬಹುದು ಪ್ರಾಣಿಯ ದೇಹದಲ್ಲಿ. ಹಾಗೂ ಪೀಡಿತ ಪ್ರಾಣಿಯು ತಿನ್ನುವುದನ್ನು ಸಹ ನಿಲ್ಲಿಸ್ತದೆ. ಅಗಿಯುವಾಗ ಮತ್ತು ತಿನ್ನುವಾಗ ಕೂಡ ಪಾಪ ಪ್ರಾಣಿಗೆ ಸಮಸ್ಯೆ ಉಂಟಾಗ್ತದೆ. ಇದರಿಂದಾಗಿ ಹಾಲಿನ ಪ್ರಮಾಣ ಕಡಿಮೆ ಆಗ್ತದೆ. ಸೊ ಇದು ಬೇಸಿಕಲಿ ನಮ್ಮ ದೇಶದಲ್ಲಿ ಹಸು ಮತ್ತು ನೀರಿನ ಎಮ್ಮೆಗಳಲ್ಲಿ ಕಾಮನ್ ಆಗಿ ಕಂಡುಬರುವಂತಹ ಒಂದು ವೈರಲ್ ಡಿಸೀಸ್. ಹಾಗೂ ಐತಿಹಾಸಿಕವಾಗಿ ಈ ಲಂಪಿ ಸ್ಕಿನ್ ಡಿಸೀಸ್ ಆಫ್ರಿಕಾಕ್ಕೆ ಸೀಮಿತವಾಗಿದೆ. ಆದರೆ ಅಲ್ಲಿ ಅದನ್ನು ಮೊದಲು 1929 ಅಲ್ಲಿ ಜಾಂಬಿಯಾದಲ್ಲಿ ಕಂಡುಹಿಡಿಯಲಾಯಿತು. ಭಾರತದಲ್ಲಿ ಇದು ಮೊದಲ ಬಾರಿಗೆ ಆಗಸ್ಟ್ 2019 ಅಲ್ಲಿ ಒಡಿಸಾದ ಮಯೂರ್ಭಂಜ್ನಲ್ಲಿ ಇದು ವರದಿಯಾಗಿತ್ತು. 2019ರಿಂದ ಭಾರತದ 20 ರಾಜ್ಯಗಳಲ್ಲಿ ಈ ಚರ್ಮಗಂಟು ರೋಗ ವರದಿಯಾಗಿದೆ. ಆಹಾರ ಮತ್ತು ಕೃಷಿ ಸಂಸ್ಥೆ ಪ್ರಕಾರ ಚರ್ಮಗಂಟು ರೋಗ ಮರಣ ಪ್ರಮಾಣವು 10% ಗಿಂತ ಕಡಿಮೆ ಇದೆ. ಆದ್ರೆ ಪ್ರಾಣಿಗಳ ಆರೋಗ್ಯದ ಮೇಲೆ ಇದು ಗಂಭೀರ ಪರಿಣಾಮ ಬೀರ್ತದೆ. ಅಂದ್ರೆ ಲಂಪಿ ಸ್ಕಿನ್ ಡಿಸೀಸ್ ಇಂದ ಪ್ರಾಣಿಗಳ ಸಾವಿನ ಸಂಖ್ಯೆ ಏನು ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಇಲ್ಲ. ಆದ್ರೆ ಇಟ್ ವಿಲ್ ಎಫೆಕ್ಟ್ ದ ಪ್ಯಾಟರ್ನ್, ಅಂದ್ರೆ ಅದರ ಜೈವಿಕ ಕ್ರಿಯೆಯ ಮೇಲೆ ಅದು ಪರಿಣಾಮ ಬೀರುವಂಥದ್ದು. ಯಾಕಂದ್ರೆ ಮೇವು ತಿನ್ನುವುದಿಲ್ಲ ಹಸುಗಳು, ಏನು ಅಂದ್ರೆ ಇಟ್ ವಿಲ್ ಬಿ ಟೋಟಲಿ ಸಿಕ್. ಸೊ ಇದರಿಂದಾಗಿ ಮನುಷ್ಯರಿಗೆ ಅದರಿಂದ ಪ್ರಯೋಜನ ಉಂಟಾಗುವಂತಹ ಹಾಲಿನ ಒಂದು ಉತ್ಪಾದನೆ ಇಲ್ಲಿ ಕಡಿಮೆ ಆಗ್ತದೆ. ರೋಗಕ್ಕೆ ಯಾವುದೇ ಚಿಕಿತ್ಸೆ ಲಭ್ಯವಿಲ್ಲ. ಆದರೆ ವ್ಯಾಕ್ಸಿನೇಷನ್ ಮೂಲಕ ರೋಗವನ್ನು ತಡೆಗಟ್ಟುವುದು ನಿಯಂತ್ರಣದ ಅತ್ಯಂತ ಪರಿಣಾಮಕಾರಿ ವಿಧಾನವಾಗಿದೆ. ಈ ರೋಗಗಳ ವಿರುದ್ಧ ಲಸಿಕೆಯನ್ನು ಭಾರತದ ಜಾನುವಾರು ಆರೋಗ್ಯ ಮತ್ತು ರೋಗ ನಿಯಂತ್ರಣ ಕಾರ್ಯಕ್ರಮದ ಅಡಿಯಲ್ಲಿ ಇದು ಒಳಗೊಂಡಿದೆ. ಸೊ ಲಂಪಿ ಸ್ಕಿನ್ ಅಂತ ಹೇಳಿದ್ರೆ ಪ್ಲೀಸ್ ರಿಮೆಂಬರ್, ಇದೊಂದು ವೈರಾಣುವಿನಿಂದ ಉಂಟಾಗಿರುವಂತಹ ಕಾಯಿಲೆ. ಮೂರನೇ ಪ್ರಶ್ನೆ, ವಿಚ್ ಅಥಾರಿಟಿ ವಿಲ್ ಬಿ ದ ಅಡ್ಮಿನಿಸ್ಟ್ರೇಟರ್ ಆಫ್ ದ ಗ್ರೀನ್ ಕ್ರೆಡಿಟ್ ಸ್ಕೀಮ್ ಇನ್ ಇಂಡಿಯಾ? ಇದಕ್ಕೆ ಸರಿ ಉತ್ತರ ಆಪ್ಷನ್ ಸಿ, ದಟ್ ಈಸ್ ಇಂಡಿಯನ್ ಕೌನ್ಸಿಲ್ ಆಫ್ ಫಾರೆಸ್ಟ್ರಿ ರಿಸರ್ಚ್ ಅಂಡ್ ಎಜುಕೇಶನ್. ಓಕೆ, ಫಸ್ಟ್ ಅಂಡ್ ಫಾರ್ಮೋಸ್ಟ್ ಹಸಿರು ಕ್ರೆಡಿಟ್ ಯೋಜನೆ ಅಂದ್ರೆ ಏನಂತ ತಿಳ್ಕೊಳ್ಳುವ. ಹಸಿರು ಕ್ರೆಡಿಟ್ ಅಂತ ಹೇಳಿದ್ರೆ ಪರಿಸರದ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರುವ ಚಟುವಟಿಕೆಗೆ ನೀಡಲಾಗುವಂತಹ ಒಂದು ಪ್ರೋತ್ಸಾಹವಾಗಿದೆ. ಹಾಗೂ ಇದನ್ನು ಮೊದಲು 23-24 ಕೇಂದ್ರ ಬಜೆಟ್ ನಲ್ಲಿ ಇದನ್ನು ಘೋಷಿಸಲಾಯಿತು. ಸೊ ಹಸಿರು ಕ್ರೆಡಿಟ್ ಕಾರ್ಯಕ್ರಮವು ಕಂಪನಿಗಳು, ವ್ಯಕ್ತಿಗಳು ಮತ್ತು ಸ್ಥಳೀಯ ಸಂಸ್ಥೆಗಳಿಂದ ಸ್ವಯಂ ಪ್ರೇರಿತ ಪರಿಸರ ಕ್ರಿಯೆಗಳನ್ನು ಉತ್ತೇಜಿಸುವಂತಹ ಒಂದು ಸರ್ಕಾರಿ ಕಾರ್ಯಕ್ರಮವಾಗಿದೆ. ಗ್ರೀನ್ ಕ್ರೆಡಿಟ್ ಕಾರ್ಯಕ್ರಮ ಪರಿಸರದ ಜವಾಬ್ದಾರಿಗಳನ್ನು ಪೂರೈಸುವ ಗುರಿಯನ್ನು ಹೊಂದಿದೆ. ಉದಾಹರಣೆ, ಮರಗಳನ್ನು ನೆಡುವುದು, ನೀರಿನ ಬಳಕೆಯನ್ನು ಕಡಿಮೆ ಮಾಡುವುದು, ನವೀಕರಿಸಬಹುದಾದ ಶಕ್ತಿಯನ್ನು ಉತ್ಪಾದಿಸುವುದು. ಹಾಗೂ ಈ ಕಾರ್ಯಕ್ರಮದಲ್ಲಿ ನೋಂದಾಯಿಸಿಕೊಂಡು ಮಾಡುವ ಚಟುವಟಿಕೆಗಳಿಗೆ ಹಸಿರು ಕ್ರೆಡಿಟ್ಗಳನ್ನು ನೀಡಲಾಗುವುದು. ಈ ಕ್ರೆಡಿಟ್ಗಳನ್ನು ವಿನಿಮಯ ಮಾಡಬಹುದು ಹಾಗೂ ಅವುಗಳನ್ನು ಹೊಂದಿರುವವರು ಅವುಗಳನ್ನು ನಿರ್ದಿಷ್ಟ ದೇಶೀಯ ಮಾರುಕಟ್ಟೆ ವೇದಿಕೆಯಲ್ಲಿ ಮಾರಾಟ ಸಹ ಮಾಡಬಹುದು. ಇಂಟ್ರೆಸ್ಟಿಂಗ್ ಅಲ್ವಾ? ಸೊ ಅಂತಹ ಸ್ಕೀಮ್ ನಲ್ಲಿ ಮಾಡುವಂತಹ ಯೋಜನೆಗಳನ್ನು ಯಾರಾದ್ರೂ ಕೈಗೊಂಡ್ರೆ ಅವರಿಗೆ ಗ್ರೀನ್ ಕ್ರೆಡಿಟ್ ಪಾಯಿಂಟ್ಸ್ ಗಳು ಸಿಗ್ತದೆ. ಹಾಗೂ ಈ ಕ್ರೆಡಿಟ್ ಪಾಯಿಂಟ್ಸ್ ಅನ್ನು ಎನ್ಕ್ಯಾಶ್ ಮಾಡಬಹುದು ಅಂತ ಹೇಳುವಂತಹ ಒಂದು ಸ್ಕೀಮ್ ಇದು. ಸೊ ವೆರಿ ಇಂಟ್ರೆಸ್ಟಿಂಗ್ ಸ್ಕೀಮ್. ಬೇರೆ ರೀತಿಯಲ್ಲಿ ಹೇಳುವುದಿದ್ರೆ ಹಸಿರು ಕ್ರೆಡಿಟ್ ಯೋಜನೆಯು ಜನರು ಮತ್ತು ಸಂಸ್ಥೆಗಳು ಪರಿಸರಕ್ಕೆ ಉತ್ತಮವಾದ ಕ್ರಮಗಳನ್ನು ತೆಗೆದುಕೊಳ್ಳುವ ಮೂಲಕ ಹಣವನ್ನು ಗಳಿಸುವಂತಹ ಒಂದು ಮಾರ್ಗವಾಗಿದೆ. ಇದು ಮರಗಳನ್ನು ನೆಡುವುದು, ನೀರಿನ ಬಳಕೆ ಕಡಿಮೆ ಮಾಡುವುದು ಅಥವಾ ನವೀಕರಿಸಬಹುದಾದ ಶಕ್ತಿಯನ್ನು ಉತ್ಪಾದಿಸುವುದು ಒಳಗೊಂಡಿರುತ್ತದೆ.
ಜನರು ಗಳಿಸುವ ಕ್ರೆಡಿಟ್ಗಳನ್ನು ನಂತರ ಮಾರುಕಟ್ಟೆಯಲ್ಲಿ ವ್ಯಾಪಾರ ಮಾಡಬಹುದು, ಅಂದರೆ ಅವುಗಳನ್ನು ಸಂಸ್ಥೆಗಳು ಮತ್ತು ವ್ಯಕ್ತಿಗಳು ಖರೀದಿಸಬಹುದು ಮತ್ತು ಮಾರಾಟ ಮಾಡಬಹುದು. ಗ್ರೀನ್ ಕ್ರೆಡಿಟ್ ಸ್ಕೀಮ್ ಒಂದು ಹೊಸ ಉಪಕ್ರಮವಾಗಿದ್ದು, ಇದು ಪರಿಸರ ಸಂರಕ್ಷಣೆಗೆ ಪ್ರಬಲ ಸಾಧನವಾಗುವ ಸಾಮರ್ಥ್ಯವನ್ನು ಸಹ ಹೊಂದಿದೆ. ಪರಿಸರಕ್ಕೆ ಉತ್ತಮವಾದ ಕ್ರಮಗಳನ್ನು ತೆಗೆದುಕೊಳ್ಳಲು ಜನರು ಮತ್ತು ಸಂಸ್ಥೆಗಳನ್ನು ಪ್ರೋತ್ಸಾಹಿಸುವ ಮೂಲಕ ಹಸಿರು ಕ್ರೆಡಿಟ್ ಯೋಜನೆಯು ಮಾಲಿನ್ಯವನ್ನು ಕಡಿಮೆ ಮಾಡಲು, ಸಂಪನ್ಮೂಲಗಳನ್ನು ಸಂರಕ್ಷಿಸಲು ಮತ್ತು ವನ್ಯಜೀವಿಯನ್ನು ರಕ್ಷಿಸಲು ಸಹ ಸಹಾಯ ಮಾಡುತ್ತದೆ. ಭಾರತೀಯ ಅರಣ್ಯ ಸಂಶೋಧನೆ ಮತ್ತು ಶಿಕ್ಷಣ ಮಂಡಳಿ, ದಟ್ ಇಸ್ ಇಂಡಿಯನ್ ಕೌನ್ಸಿಲ್ ಆಫ್ ಫಾರೆಸ್ಟ್ರಿ ರಿಸರ್ಚ್ ಅಂಡ್ ಎಜುಕೇಶನ್, ಈ ಕಾರ್ಯಕ್ರಮವನ್ನು ನಿರ್ವಹಿಸುತ್ತದೆ. ಈ ಮಂಡಳಿ ಕಾರ್ಯಕ್ರಮದ ಅನುಷ್ಠಾನಕ್ಕಾಗಿ ಮಾರ್ಗಸೂಚಿಗಳು, ಪ್ರಕ್ರಿಯೆಗಳು ಮತ್ತು ಕಾರ್ಯವಿಧಾನಗಳನ್ನು ಅಭಿವೃದ್ಧಿಪಡಿಸುತ್ತದೆ. ಇದು ವ್ಯಕ್ತಿಗಳು, ಖಾಸಗಿ ವಲಯಗಳು, ಸಣ್ಣ ಪ್ರಮಾಣದ ಕೈಗಾರಿಕೆಗಳು, ಸಹಕಾರಿ ಸಂಸ್ಥೆಗಳು, ಅರಣ್ಯ ಉದ್ಯಮಗಳು ಮತ್ತು ರೈತ ಉತ್ಪಾದನಾ ಸಂಸ್ಥೆಗಳಿಂದ ಸ್ವಯಂ ಪ್ರೇರಿತ ಪರಿಸರ ಕ್ರಿಯೆಗಳನ್ನು ಉತ್ತೇಜಿಸುವಂತಹ ಒಂದು ಸರ್ಕಾರಿ ಕಾರ್ಯಕ್ರಮವಾಗಿದೆ. ಭಾರತವು ತನ್ನ ಹವಾಮಾನ ಬದಲಾವಣೆ ಗುರಿಗಳನ್ನು ಸಾಧಿಸಲು ಮತ್ತು ಒಟ್ಟಾರೆ ಪರಿಸರವನ್ನು ಸುಧಾರಿಸಲು ಸಹಾಯ ಮಾಡಲು ಕೂಡ ಇದನ್ನು ವಿನ್ಯಾಸಗೊಳಿಸಲಾಗಿದೆ. ಖಾಸಗಿ ಕಂಪನಿಗಳು ತಮ್ಮ ಕಾರ್ಪೊರೇಟ್ ಸಾಮಾಜಿಕ ಹೊಣೆಗಾರಿಕೆಯ ಭಾಗವಾಗಿ ಈ ಹಸಿರು ಕ್ರೆಡಿಟ್ಗಳನ್ನು ಖರೀದಿಸುತ್ತದೆ. ಕಂಪನಿಗಳ ಕಾಯ್ದೆ 2013 ಕಂಪನಿಗಳು ಕಾರ್ಪೊರೇಟ್ ಸಾಮಾಜಿಕ ಹೊಣೆಗಾರಿಕೆ ಚಟುವಟಿಕೆಗಳನ್ನು ತೆಗೆದುಕೊಳ್ಳುವುದನ್ನು ಸಹ ಇದು ಕಡ್ಡಾಯಗೊಳಿಸುತ್ತದೆ. ಕಂಪನಿಗಳು ತಮ್ಮ ನಿವ್ವಳ ಲಾಭದ ಕನಿಷ್ಠ 2% ಅನ್ನು ಈ ಕಾರ್ಪೊರೇಟ್ ಸಾಮಾಜಿಕ ಜವಾಬ್ದಾರಿಗಾಗಿ ಖರ್ಚು ಮಾಡಬೇಕಾಗುತ್ತೆ. ಆದರೆ ಹಸಿರು ಸಾಲಗಳ ಮಾರುಕಟ್ಟೆ ಆಧಾರಿತ ಕಾರ್ಯವಿಧಾನವು ಗ್ರೀನ್ ವಾಷಿಂಗ್ ಕಾರಣವಾಗಬಹುದು ಎಂದು ತಜ್ಞರು ಕಳವಳ ವ್ಯಕ್ತಪಡಿಸಿದ್ದಾರೆ. ಗ್ರೀನ್ ವಾಷಿಂಗ್ ಅಂತ ಹೇಳಿದ್ರೆ ಇದು ಕಂಪನಿಯ ಉತ್ಪನ್ನಗಳು ಹೇಗೆ ಹೆಚ್ಚು ಪರಿಸರ ಸ್ನೇಹಿಯಾಗಿರುತ್ತದೆ ಎಂಬುದರ ಕುರಿತು ತಪ್ಪು ಅನಿಸಿಕೆ ಅಥವಾ ತಪ್ಪು ದಾರಿಗೆಳೆಯುವಂತಹ ಮಾಹಿತಿಯನ್ನು ಒದಗಿಸುವಂತಹ ಒಂದು ಅಭ್ಯಾಸವಾಗಿದೆ. ಸೊ ಇವೆಲ್ಲ ಈ ಒಂದು ಗ್ರೀನ್ ಕ್ರೆಡಿಟ್ ಸ್ಕೀಮ್ಗೆ ಸಂಬಂಧಿಸಿದ ಒಂದು ಸಾಧಕ ಬಾಧಕಗಳು ಅಂತ ನಾವಿಲ್ಲಿ ಹೇಳ್ಬೋದು. ಭಾರತದ ಪ್ರಧಾನಮಂತ್ರಿಗಳು ದುಬೈನ COP28 ನಲ್ಲಿ ಈ ಹಸಿರು ಕ್ರೆಡಿಟ್ ಕಾರ್ಯಕ್ರಮವನ್ನು ಪ್ರಾರಂಭಿಸಿದರು. ಆ ಸಮಯದಲ್ಲಿ ಹಸಿರು ಕ್ರೆಡಿಟ್ ಕಾರ್ಯಕ್ರಮಗಳು ಕಾರ್ಬನ್ ಕ್ರೆಡಿಟ್ನ ಸೀಮಿತ ಸ್ವರೂಪವನ್ನು ಮೀರಿಸುತ್ತದೆ ಅಂತ ಅವರು ಒತ್ತಿ ಹೇಳಿದರು. ಈಗ ವ್ಯತ್ಯಾಸಗಳೇನು ಕಾರ್ಬನ್ ಕ್ರೆಡಿಟ್ ಮತ್ತು ಗ್ರೀನ್ ಕ್ರೆಡಿಟ್ ಅಂತ ಹೇಳಿದ್ರೆ? ಕಾರ್ಬನ್ ಕ್ರೆಡಿಟ್ ಅಂತ ಹೇಳಿದ್ರೆ ಪ್ರಾಥಮಿಕವಾಗಿ ಕಾರ್ಬನ್ ಡೈಆಕ್ಸೈಡ್ ಹೊರಸೂಸುವಿಕೆಯನ್ನು ಕಡಿಮೆ ಮಾಡುವ ಮತ್ತು ಹವಾಮಾನ ಬದಲಾವಣೆಯನ್ನು ತಗ್ಗಿಸುವತ್ತ ಇದು ಗಮನ ಹರಿಸುತ್ತದೆ. ಕಾರ್ಬನ್ ಕ್ರೆಡಿಟ್ಸ್ ಪರಿಕಲ್ಪನೆಯು 1992 ಕ್ಯೋಟೋ ಪ್ರೋಟೋಕಾಲ್ ನಿಂದ ಅದು ಹುಟ್ಟಿಕೊಂಡಿರುವಂತದ್ದು. ಹಸಿರು ಸಾಲಗಳು ವಿಶಾಲ ವ್ಯಾಪ್ತಿಯನ್ನು ಹೊಂದಿದೆ. ಇದು ಕಾರ್ಬನ್ ಡೈಆಕ್ಸೈಡ್ ನ ಕಡಿತವನ್ನು ಮಾತ್ರವಲ್ಲದೆ ಇತರ ಪರಿಸರ ಕ್ರಿಯೆಗಳಿಗೂ ಕೂಡ ಇದು ಒತ್ತು ಕೊಡುತ್ತದೆ. ಸೊ ಇಲ್ಲಿ ಕಾರ್ಬನ್ ಕ್ರೆಡಿಟ್ ಮತ್ತು ಹಸಿರು ಸಾಲಗಳಿಗೆ ಸಂಬಂಧಿಸಿದ ಪ್ರಮುಖ ಕೇಂದ್ರಗಳು, ಅದರ ವ್ಯಾಪ್ತಿ, ಅದರ ಉದಾಹರಣೆಗಳು, ಅದರ ಮಾಪನಗಳನ್ನ ಒಂದು ಅಂಶಗಳನ್ನು ಇಲ್ಲಿ ನಾವು ಮೆನ್ಷನ್ ಮಾಡಿದ್ದೇವೆ. ಸೊ ಕಾರ್ಬನ್ ಕ್ರೆಡಿಟ್ ಅಂತ ಹೇಳಿದ್ರೆ ಬೇಸಿಕಲಿ ಹಸಿರು ಮನೆ ಅನಿಲ ಹೊರಸೂಸುವಿಕೆಯನ್ನು ತಡೆಯುವಂಥದ್ದು, ಇಂಗಾಲದ ಡೈಆಕ್ಸೈಡ್ ಅನ್ನು ಕಡಿಮೆ ಮಾಡುವುದು ವಿಶೇಷವಾಗಿ ಅದರಲ್ಲೂ. ಸೊ ಅದರ ಕಡೆ ಅದು ಕೇಂದ್ರೀಕರಣ ಮಾಡಿದೆ. ಹಸಿರು ಸಾಲಗಳು ಹಾಗಲ್ಲ, ಇಂಗಾಲದ ಹೊರಸೂಸುವಿಕೆ ಮಾತ್ರವಲ್ಲದೆ ಇತರೆ ಪರಿಸರ ಯೋಜನೆಗಳನ್ನು ಕೂಡ ಇದಕ್ಕೆ ಅವಕಾಶ ಅಂದ್ರೆ ವ್ಯಾಪ್ತಿ ಅನ್ನೋದು ಒಳಗೊಂಡಿರ್ತದೆ. ಸೊ ಇಲ್ಲಿ ವ್ಯಾಪಕ ಅಂತ ಹೇಳಿದ್ರೆ ಕೆಲವೆಲ್ಲ ಸೀಮಿತ ಚಟುವಟಿಕೆಗಳು ಕಾರ್ಬನ್ ಕ್ರೆಡಿಟ್ ಅಲ್ಲಿ, ಅಂದ್ರೆ ವಾತಾವರಣದಲ್ಲಿ ಇಂಗಾಲದ ಡೈಆಕ್ಸೈಡ್ ಅನ್ನು ತೆಗೆದುಹಾಕಲು ಸಂಬಂಧಿಸಿದ ಚಟುವಟಿಕೆಗಳಿಗೆ ಅದು ಸೀಮಿತವಾಗಿದ್ರೆ, ಹಸಿರು ಸಾಲಗಳ ವ್ಯಾಪ್ತಿ ತುಂಬಾನೇ ವಿಶಾಲವಾಗಿದೆ. ನೀರಿನ ಸಂರಕ್ಷಣೆ, ತ್ಯಾಜ್ಯ ನಿರ್ವಹಣೆ, ಜೀವ ವೈವಿಧ್ಯ ರಕ್ಷಣೆ, ಸುಸ್ಥಿರ ಕೃಷಿ ಅಂತ ಚಟುವಟಿಕೆಗಳನ್ನು ಎಲ್ಲ ಅದು ಒಳಗೊಂಡಿದೆ. ಸೊ ಉದಾಹರಣೆಗಳು ಮತ್ತು ಅದಕ್ಕೆ ಸಂಬಂಧಿಸಿದ ಮಾಪನಗಳನ್ನು ಕೂಡ ಇಲ್ಲಿ ನಾವು ಮೆನ್ಷನ್ ಮಾಡಿದ್ದೇವೆ. ಸೊ ವ್ಯಾಪಾರಕ್ಕೆ ಸಂಬಂಧಿಸಿದಾಗಿ ಇಲ್ಲಿ ನೀವು ನೋಡಿದ್ರೆ ಕಾರ್ಬನ್ ಕ್ರೆಡಿಟ್ಗಳನ್ನು ಕಾರ್ಬನ್ ಮಾರುಕಟ್ಟೆಗಳಲ್ಲಿ ಖರೀದಿಸಬಹುದು ಮತ್ತು ಮಾರಾಟ ಮಾಡಬಹುದು. ಹಸಿರು ಸಾಲಗಳು ಯಾವಾಗಲೂ ನೇರವಾಗಿ ವ್ಯಾಪಾರ ಮಾಡಲಾಗುವುದಿಲ್ಲ, ಆದರೆ ಪರಿಸರದ ಪ್ರಭಾವವನ್ನು ಸರಿದೂಗಿಸುವ ಅಥವಾ ವ್ಯವಹಾರಗಳು ಅಥವಾ ಸರ್ಕಾರಗಳಿಂದ ಪ್ರತಿಫಲಗಳನ್ನು ಗಳಿಸಲು ಅವುಗಳನ್ನು ಬಳಸಬಹುದು. ಈ ಗ್ರೀನ್ ಕ್ರೆಡಿಟ್ ಕಾರ್ಯಕ್ರಮವನ್ನು ಪ್ರಾರಂಭಿಸುವಾಗ PM ಮೋದಿ ನಿರ್ದಿಷ್ಟವಾಗಿ ಈ ಅಂಶವನ್ನು ಒತ್ತಿ ಹೇಳಿದರು. ಗ್ರೀನ್ ಕ್ರೆಡಿಟ್ ಕಾರ್ಯಕ್ರಮವು ವಾಣಿಜ್ಯ ಕ್ರೆಡಿಟ್ಗಳ ವಾಣಿಜ್ಯ ಸ್ವರೂಪವನ್ನು ಇದು ಮೀರಿಸುತ್ತದೆ ಅಂತ ಕೂಡ ಅವರು ಹೇಳಿದರು. ಈ ಎರಡೂ ವ್ಯವಸ್ಥೆಗಳು ಕೂಡ ತಮ್ಮ ಅರ್ಹತೆ ಮತ್ತು ಮಿತಿಗಳನ್ನು ಹೊಂದಿದ್ದು, ಕಾರ್ಬನ್ ಕ್ರೆಡಿಟ್ಗಳು ಹವಾಮಾನ ಬದಲಾವಣೆಯನ್ನು ಪರಿಹರಿಸಲು ನೇರ ಮತ್ತು ಪರಿಣಾತ್ಮಕವಾದಂತಹ ಮಾರ್ಗವನ್ನು ಒದಗಿಸಿದ್ರೆ, ಹಸಿರು ಕ್ರೆಡಿಟ್ಗಳು ವಿಶಾಲ ವ್ಯಾಪ್ತಿಯ ಪರಿಸರ ಸುಧಾರಣೆಯನ್ನು ಇದು ಪ್ರೋತ್ಸಾಹಿಸುತ್ತದೆ. ಓಕೆ, 4ನೇ ಪ್ರಶ್ನೆ. What is K100 project undertaken in Bengaluru city related to?
ಎಸ್. ಇದಕ್ಕೆ ಸರಿ ಉತ್ತರ ಆಪ್ಷನ್ ಬಿ. ಪ್ರಮುಖ ಮಳೆ ನೀರು ಚರಂಡಿಗೆ ತ್ಯಾಜ್ಯವನ್ನು ವಿವೇಚನೆ ಇಲ್ಲದೆ ಸುರಿಯುವುದನ್ನು ನಿಭಾಯಿಸಲು ಇರುವಂತಹ ಒಂದು ಯೋಜನೆಯಾಗಿದೆ. ಓಕೆ. K100 ಜಲಮಾರ್ಗ ಯೋಜನೆ ಅಂತ ಹೇಳಿದ್ರೆ ಇದು ಮುಖ್ಯಮಂತ್ರಿಗಳ ನವನಗರೋತ್ಥಾನ ಯೋಜನೆಯಡಿಯಲ್ಲಿ 195 ಕೋಟಿ ವೆಚ್ಚದಲ್ಲಿ ಇರುವಂತಹ 9.2 ಕಿಲೋಮೀಟರ್ ಉದ್ದದ ರಾಜಕಾಲುವೆಯನ್ನು ಅಭಿವೃದ್ಧಿಪಡಿಸುವಂತಹ ಒಂದು ಯೋಜನೆ. ಸೊ ಈ ರಾಜಕಾಲುವೆ ಏನಿದೆ ಇದು ಪ್ರಮುಖ ಮಳೆ ನೀರು ಚರಂಡಿಯಾಗಿದ್ದು ಇದು ಕೆಂಪೇಗೌಡ ಬಸ್ ನಿಲ್ದಾಣ ಇರುವ ಹಿಂದಿನ ಧರ್ಮಾಂಬುದಿ ಕೆರೆಯನ್ನು ಬೆಳ್ಳಂದೂರು ಕೆರೆಗೆ ಇದು ಸಂಪರ್ಕಿಸುವಂತದ್ದು. ಓಕೆ, ಇಲ್ಲಿ ನೀವು ನೋಡಬಹುದು ನೋಡಿ. ಸೊ ದಿಸ್ ಈಸ್ ದ ಎಂಟೈರ್ ಈ ಸ್ಟ್ರೆಚ್ ನಲ್ಲಿ 9.2 ಕಿಲೋಮೀಟರ್ ಉದ್ದದ ಇದೊಂದು ರಾಜಕಾಲುವೆ ಆಗಿದ್ದು ಇಲ್ಲಿ ತ್ಯಾಜ್ಯವನ್ನು ವಿವೇಚನೆಯಿಂದ ಸುರಿಯಲಾಗುತ್ತದೆ. ಇದನ್ನು ನಿಭಾಯಿಸಲು ಈ K100 ಜಲಮಾರ್ಗ ಯೋಜನೆಯನ್ನು ಕೈಗೊಳ್ಳುತ್ತಿದ್ದಾರೆ. ರಾಜಕಾಲುವೆ ಬಹಳಷ್ಟು ಹಳೆಯದಾಗಿದ್ದು ಇವುಗಳಿಗೆ ಕಾಂಕ್ರೀಟ್ ಗೋಡೆ ಕಟ್ಟಿ ಸರಿಪಡಿಸಲಾಗುತ್ತಿದೆ. ಇದರಿಂದ ಮಳೆ ನೀರಿನಿಂದ ಆಗುತ್ತಿದ್ದ ಹಾನಿಯನ್ನು ತಡೆಯಬಹುದಾಗಿದೆ. ಕಾಲುವೆಯ ತಳಭಾಗವನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸಿ ನೀರು ಭೂಮಿಗೆ ಇಂಗುವಂತೆ ಇದನ್ನು ವಿನ್ಯಾಸಗೊಳಿಸಿ ಅಭಿವೃದ್ಧಿ ಕಾಮಗಾರಿಯನ್ನು ಆರಂಭಿಸಿದ್ದಾರೆ. ಸಬರಮತಿ ನದಿ ಜಲಾಭಿಮುಖ ಯೋಜನೆಯ ಮಾದರಿಯಲ್ಲಿ ಈ ಚರಂಡಿಯನ್ನು ಅಭಿವೃದ್ಧಿಪಡಿಸಲು ಸರ್ಕಾರವು ಬಯಸಿದೆ. ಇದಲ್ಲದೆ ಬೆಂಗಳೂರಿನಲ್ಲಿರುವಂತಹ ಇತರ ಬೃಹತ್ ಮಳೆ ನೀರು ಕಾಲುವೆಗಳನ್ನು ಅಭಿವೃದ್ಧಿಪಡಿಸಲು ಅಮೃತ್ ನಗರೋತ್ಥಾನ ಯೋಜನೆಯಡಿಯಲ್ಲಿ 1500 ಕೋಟಿ ರೂಪಾಯಿಯನ್ನು ಸಹ ಮೀಸಲಿಡಲಾಗಿದೆ. ಸೊ ಇಲ್ಲಿ ನೀವು ನೋಡಬಹುದು ಪ್ರಸ್ತುತ ಈ ರೀತಿಯಾಗಿದೆ ನೋಡಿ ಈ ಒಂದು ರಾಜಕಾಲುವೆ. ಫ್ಯೂಚರ್ ಅಲ್ಲಿ ಈ ರೀತಿಯಾಗಿ ಅದು ರೂಪುಗೊಳ್ಳಲಿಕ್ಕಿದೆ. ಸೊ K100 ಜಲಮಾರ್ಗ ಯೋಜನೆಯು ಮುಕ್ತಾಯದ ಹಂತದಲ್ಲಿದ್ದು ಮೇ 2024 ಒಳಗೆ ಪೂರ್ಣಗೊಳ್ಳುವಂತಹ ನಿರೀಕ್ಷೆ ಇದೆ. ಡಿಸಿಲ್ಟಿಂಗ್, ತಡೆಗೋಡೆಗಳು, ಸೇತುವೆಗಳು ಮತ್ತು ಒಳಚರಂಡಿ ಸಂಸ್ಕರಣಾ ಘಟಕಗಳಂತ ಪ್ರಮುಖ ಕೆಲಸವೂ ಸಹ ಮುಗಿದಿದೆ. ಒಳಚರಂಡಿ ಹರಿವು ಗಣನೀಯವಾಗಿ ಕಡಿಮೆಯಾಗಿದೆ ಹಾಗೂ ಸುಧಾರಿತ ಪಾದಚಾರಿ ಪರಿಸರ, ಹೆಚ್ಚಿದ ರಿಯಲ್ ಎಸ್ಟೇಟ್ ಮೌಲ್ಯ ಮತ್ತು ಕಡಿಮೆಯಾದ ಕಸ ಸುರುವಿಕೆಯಿಂದ ಸುತ್ತಮುತ್ತಲಿನ ಪ್ರದೇಶಗಳು ಸಹ ಇದರಿಂದ ಪ್ರಯೋಜನವನ್ನು ಪಡೆಯಲಿದೆ. ಐದನೇ ಪ್ರಶ್ನೆ, 1973 ರಲ್ಲಿ ಉಪವರ್ಗದ ರಚನೆಗೆ ಕಾರಣವಾದ ಪರಿಶಿಷ್ಟ ಪಂಗಡದೊಳಗಿನ ಅಸಮಾನತೆಯನ್ನು ಗುರುತಿಸಿದ ಆಯೋಗ ಯಾವುದು? ವಿಚ್ ಗವರ್ನಮೆಂಟಲ್ ಕಮಿಷನ್ ಐಡೆಂಟಿಫೈಡ್ ಇನ್ಇಕ್ವಾಲಿಟಿ ವಿದಿನ್ ದ ಶೆಡ್ಯೂಲ್ಡ್ ಟ್ರೈಬ್ಸ್ leading to the creation of a subcategory in 1973? ಇದಕ್ಕೆ ಸರಿ ಉತ್ತರ ಆಪ್ಷನ್ ಎ, ದಟ್ ಈಸ್ ದೇಬಾರ್ ಕಮಿಷನ್. ಅ ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್ ಆಯ್ತಾ ಇದು. ಓಕೆ, ಸೊ ದೇಬಾರ್ ಕಮಿಷನ್ ಅಂತ ಹೇಳುವಾಗ ಈ PVTG ಅಥವಾ ವಿಶೇಷವಾಗಿ ದುರ್ಬಲ ಬುಡಕಟ್ಟು ಸಮೂಹಗಳ ಬಗ್ಗೆ ನಮಗೆ ಲಿಂಕ್ ಬರ್ತದೆ. ಸೊ 2011 ಜನಸಂಖ್ಯೆ ಪ್ರಕಾರ ನಮ್ಮ ದೇಶದ ಬುಡಕಟ್ಟು ಸಂಖ್ಯೆ 8.6% ಅಷ್ಟಿದೆ ಹಾಗೂ ಇದು ಸುಮಾರು ನಮ್ಮ ದೇಶದ 15% ಭೌಗೋಳಿಕ ಪ್ರದೇಶದಲ್ಲಿ ಇವರು ವಾಸಿಸ್ತಾ ಇದ್ದಾರೆ ಬುಡಕಟ್ಟುಗಳು. 60-61ರ ದೇಬಾರ್ ಆಯೋಗವು ಪರಿಶಿಷ್ಟ ಪಂಗಡಗಳ ಪೈಕಿ ಆಗಿರುವ ಅಭಿವೃದ್ಧಿಯಲ್ಲಿ ಅಸಮಾನತೆ ಇದೆ ಅಂತ ಹೇಳಿ ಗುರುತಿಸಿದ್ರು. ಅಂದ್ರೆ ಪರಿಶಿಷ್ಟ ಪಂಗಡಗಳು ನಮ್ಮ ದೇಶದಲ್ಲಿ ಸರಿಸುಮಾರು 750 ಪರಿಶಿಷ್ಟ ಪಂಗಡಗಳಿವೆ. ಅವುಗಳಲ್ಲಿ ಹೆಚ್ಚಿನವುಗಳು ಇನ್ನಷ್ಟು ಹಿಂದೆ ಉಳಿದಿದ್ದಾವೆ. ಎಲ್ಲರಿಗೂ ಸಮಾನತೆಯ ಸ್ವರೂಪದಲ್ಲಿ ಮೀಸಲಾತಿ ಮತ್ತು ಇತರ ಪ್ರಯೋಜನಗಳು ದಕ್ತಾ ಇಲ್ಲ ಅಂತ ಹೇಳುವಂತ ಅಂಶವನ್ನು ಅವರು ಗುರುತಿಸಿಕೊಳ್ತಾರೆ. ಇದರಿಂದಾಗಿ 1973ಯಲ್ಲಿ ಪರಿಶಿಷ್ಟ ಪಂಗಡಗಳ ಗುಂಪಿನಲ್ಲಿ ಪ್ರಿಮಿಟಿವ್ ಟ್ರೈಬಲ್ ಗ್ರೂಪ್ ಅಥವಾ ಪ್ರಾಚೀನ ಬುಡಕಟ್ಟು ಗುಂಪು ಎಂಬ ಉಪವರ್ಗವನ್ನು ರಚಿಸಲಾಯಿತು. 2006ರಲ್ಲಿ ಏನ್ ಮಾಡಿದ್ರು, ಇದೇ ಹೆಸರನ್ನು ವಿಶೇಷವಾಗಿ ದುರ್ಬಲವಾಗಿರುವಂತಹ ಬುಡಕಟ್ಟು ಸಮೂಹಗಳು ಎಂಬ ಹೆಸರಿನಲ್ಲಿ ಅದಕ್ಕೆ ಮರು ನಾಮಕರಣ ಮಾಡಲಾಯಿತು. ಈ ಗುಂಪುಗಳು PVTGಗಳು ಅಂತ ಹೇಳಿದ್ರೆ ಸಮಾಜದ ಅತ್ಯಂತ ದುರ್ಬಲ ವರ್ಗದವರಾಗಿದ್ದು, ಏಕೆಂದರೆ ಅವರು ಸಂಖ್ಯೆಯಲ್ಲಿ ಸಹ ಗಣನೀಯವಾಗಿ ಕಡಿಮೆ ಕುಸಿತ ಕಂಡು ಬರ್ತಾ ಇದೆ. ಯಾವುದೇ ಗಮನಾರ್ಹ ಮಟ್ಟದ ಸಾಮಾಜಿಕ ಮತ್ತು ಆರ್ಥಿಕ ಅಭಿವೃದ್ಧಿಯನ್ನು ಸಹ ಅವರು ಸಾಧಿಸಿಲ್ಲ. ನೀವು ನಮ್ಮ ದೇಶದಲ್ಲಿರುವಂತಹ ಯಾವುದೇ ಈ 75 PVTGಗಳನ್ನು ಈಗ ಗುರುತಿಸಿಕೊಂಡಿದ್ದಾರೆ. ಯಾವುದೇ ಈ PVTGಗಳನ್ನು ಈಗ ನೀವು ಒಂದು ಎಕ್ಸಾಂಪಲ್ ಆಗಿ ತೆಗೆದುಕೊಂಡ್ರು ಕೂಡ ಈ ಎಲ್ಲ ಅಂಶಗಳು ನಿಮ್ಗೆ ಈಗಲೂ ಕೂಡ ಈ ತರ ಇದ್ದಾರಾ ಅಂತ ಹೇಳಿ ನಮ್ಗೆ ಅನಿಸ್ತಾ ಇದೆ. ಸೊ ನಿರ್ದಿಷ್ಟವಾಗಿ ಈ ಗುಂಪುಗಳನ್ನು 75, ಈಗ ನಮ್ಮ ಇಡೀ ದೇಶದಲ್ಲಿ 75 ಇಂತಹ ಬುಡಕಟ್ಟು ಸಮೂಹಗಳನ್ನು ವಿಶೇಷವಾಗಿ ದುರ್ಬಲ ಬುಡಕಟ್ಟು ಗುಂಪುಗಳು ಅಂತ ಹೇಳಿ ಗುರುತಿಸಿದ್ದಾರೆ. ಶಾರ್ಟ್ ಆಗಿ PVTG ಅಂತ ಹೇಳಿ ಕರಿತೇವೆ. ಇವರು ನಮ್ಮ ದೇಶದ 18 ರಾಜ್ಯಗಳು, ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳ ಕೇಂದ್ರಾಡಳಿತ ಪ್ರದೇಶದಲ್ಲಿ ಸಹ ಹರಡಿದ್ದಾರೆ.
ಈಗ ಯಾವ ಆದಿವಾಸಿಗಳನ್ನು ನಾವು PVTG ಅಂತ ಗುರುತಿಸ್ತೇವೆ ಅಂತ ಹೇಳಿದ್ರೆ, ಅವರಲ್ಲಿ ಪ್ರಾಚೀನ ಜೀವನ ವ್ಯವಸ್ಥೆ ಇರುವಂಥದ್ದು, ಬೇಟೆಯಾಡುವ ಮತ್ತು ಸಂಗ್ರಹಿಸುವಂತ ಅಭ್ಯಾಸವನ್ನು ಇನ್ನೂ ಕೂಡ ಅವರು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಶೂನ್ಯ ಮತ್ತು ಋಣಾತ್ಮಕ ಜನಸಂಖ್ಯೆಯ ಬೆಳವಣಿಗೆ. ಈ ಹೆಚ್ಚಿನ PVTGಗಳಲ್ಲಿ ಒಳ್ಳೆ ರೀತಿಯ ಅವರ ಜನಸಂಖ್ಯೆಯಲ್ಲಿ ಕುಸಿತ ಕಾಣ್ತಾ ಇದೆ. ಓಕೆ, ಫಾರ್ ಎಕ್ಸಾಂಪಲ್ ಈಗ ನಮ್ಮ ದಕ್ಷಿಣ ಕನ್ನಡದಲ್ಲಿ ನಾವೀಗ ಇಡೀ ನಮ್ಮ ದೇಶದ ಜನಸಂಖ್ಯೆ ಹೆಚ್ಚಾಗ್ತಾ ಇದೆ, ಬಟ್ ಈ PVTGಗಳಲ್ಲಿ ಅವರ ಜನಸಂಖ್ಯೆಯಲ್ಲಿ ಕುಸಿತ ಕಾಣ್ತಾ ಇದೆ. ಸೊ ಅದು ತುಂಬಾನೇ ಒಂದು ವೆರಿ ಕನ್ಸಿಡರ್ ಮಾಡುವಂತ ಒಂದು ಒಂದು ಫ್ಯಾಕ್ಟರ್ ಅಂತ ನಾವು ಹೇಳ್ಬೋದು. ಹಾಗೂ ಇತರ ಬುಡಕಟ್ಟು ಗುಂಪುಗಳಿಗೆ ಹೋಲಿಸಿದ್ರೆ ಅತ್ಯಂತ ಕಡಿಮೆ ಮಟ್ಟದ ಸಾಕ್ಷರತೆ ಅವರಲ್ಲಿ ಕಾಣುವಂಥದ್ದು. ಸೊ ಇದು 4 ಪ್ರಾಮಿನೆಂಟ್ ಫ್ಯಾಕ್ಟರ್ಸ್ ಅಥವಾ ಮಾನದಂಡಗಳ ಆಧಾರದಲ್ಲಿ ನಾವು ಯಾವುದೇ ಒಂದು ಆದಿವಾಸಿಗಳನ್ನು PVTG ಅಂತ ಹೇಳಿ ಗುರುತಿಸಿಕೊಳ್ಳುವಂಥದ್ದು. ಹಾಗೂ ಆಗ್ಲೇ ಹೇಳಿದಾಗೆ 2011 ಜನಗಣತಿ ಪ್ರಕಾರ 18 ರಾಜ್ಯಗಳು ಮತ್ತು 75 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ 75 ಬುಡಕಟ್ಟುಗಳಿಗೆ ಸೇರಿದ 28 ಲಕ್ಷ ನಿರ್ದಿಷ್ಟವಾಗಿ ದುರ್ಬಲ ಬುಡಕಟ್ಟು ಗುಂಪುಗಳಿವೆ. ಇದರ ಅರ್ಥ ನಮ್ಮ ದೇಶದಲ್ಲಿ ಸರಿಸುಮಾರು 750 ಗ್ರೂಪ್ಸ್ ಇವೆ, ಟ್ರೈಬಲ್ ಗ್ರೂಪ್ಸ್. ಅದರಲ್ಲಿ 75 PVTG ಅಂತ ಹೇಳಿ ಗುರುತಿಸಿಕೊಂಡಿದ್ದಾರೆ ಆಸ್ ಆಫ್ ನೌ. ಒಡಿಶಾ ರಾಜ್ಯ ಅತಿ ಹೆಚ್ಚಿನ ಸಂಖ್ಯೆಯ PVTGಗಳನ್ನು ಹೊಂದಿದ್ರೆ ಅದರ ನಂತರದ ಸ್ಥಾನದಲ್ಲಿ ಮಧ್ಯಪ್ರದೇಶ್ ಮತ್ತು ಆಂಧ್ರ ಪ್ರದೇಶ್, ತೆಲಂಗಾಣ ಸೇರ್ತದೆ. ಅತಿ ದೊಡ್ಡ PVTG ಒಡಿಶಾದ ಸೌರ ಸಮುದಾಯವಾಗಿದೆ. ಇಸ್ ಇಟ್ ಕ್ಲಿಯರ್? ನೋಡಿ, ಇಲ್ಲಿ ನಾವು ಕಾಣಬಹುದು ಒಡಿಶಾದಲ್ಲಿ ಹೈಯೆಸ್ಟ್ PVTG ಲಿಸ್ಟ್ ಇದೆ. ಈಗ ನಿಮ್ಗೆ ಅನಿಸಬಹುದು ಹಾಗಿದೆ ಕರ್ನಾಟಕದಲ್ಲಿ ಎಷ್ಟು? ಕರ್ನಾಟಕದಲ್ಲಿ ಈಗಿನ ಪ್ರಕಾರ 51 ಬುಡಕಟ್ಟು ಸಮೂಹಗಳಲ್ಲಿ 2 ಮಾತ್ರ PVTG ಅಂತ ಹೇಳಿ ಗುರುತಿಸಿಕೊಂಡಿದ್ದಾರೆ. ಒಂದು ಜೇನುಕುರುಬ, ಇನ್ನೊಬ್ರು ಕೊರಗ ಅಂತ ಹೇಳ್ಬಿಟ್ಟು. ಸೊ ಕೊರಗ ಬೇಸಿಕಲಿ ದಕ್ಷಿಣ ಕನ್ನಡ, ಉಡುಪಿ, ಕೇರಳದ ಕೆಲ ಭಾಗಗಳಲ್ಲಿ ಅಷ್ಟೇ ಇವರ ಸಂಖ್ಯೆ ತುಂಬಾನೇ ಕ್ಷೀಣಿಸ್ತಾ ಇದೆ. ಸೊ ಇವರು ಈ ಭಾಗದಲ್ಲಿ ಇರುವಂತವರು. ಇಸ್ ಇಟ್ ಕ್ಲಿಯರ್? ಸೊ ದಿಸ್ ಇಸ್ ಅಬೌಟ್ ಕರ್ನಾಟಕದಲ್ಲಿ 2 PVTG ಗುಂಪುಗಳಿದೆ ಮತ್ತು ಇಡೀ ದೇಶದಲ್ಲಿ ಒಡಿಶಾ ಹ್ಯಾಸ್ ಗಾಟ್ ದ ಹೈಯೆಸ್ಟ್ ಮ್ಯಾಕ್ಸಿಮಮ್ PVTG ಗ್ರೂಪ್ಸ್. ಅದರಲ್ಲಿ ಸೌರ ಸಮುದಾಯ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇರುವಂತದ್ದು. ಇಲ್ಲಿ ನೀವು ಗಮನಿಸಿದ್ರೆ ಕೇರಳ ಕೂಡ ಕೊರಗ ಸಮುದಾಯವನ್ನು PVTG ಗುಂಪಲ್ಲಿ, ಅಂದ್ರೆ ಅವರು ಕೇರಳದಲ್ಲೂ ಕೂಡ ಪಸರಿದ್ದಾರೆ. ಕೆಲವು ಭಾಗಗಳಲ್ಲಿ ಕಾಸರಗೋಡು, ಉತ್ತರ ಕೇರಳದ ಕೆಲ ಭಾಗಗಳಲ್ಲಿ ಕೊರಗರನಲ್ಲೂ ಕೂಡ ಕಾಣಬಹುದು. ಸೊ ಅಲ್ಲೂ ಕೂಡ ಅವರು PVTG ಅಂತಲೇ ಗುರುತಿಸಿಕೊಂಡಿದ್ದಾರೆ. ಓಕೆ, ಪರೀಕ್ಷೆಯಲ್ಲಿ ಕೇಳಬಹುದು PVTG ಅಂತ ಹೇಳಿ ಗುರುತಿಸಿಕೊಂಡಂತ ಕೊರಗ ಸಮುದಾಯ ಈ ಕೆಳಕಂಡ ಯಾವ ರಾಜ್ಯಗಳಲ್ಲಿ ನಾವು ಕಾಣಬಹುದು ಅಂತ ಹೇಳಿಬಿಟ್ಟು. ಸೊ ಅಲ್ಲಿ ಕೇವಲ ಕರ್ನಾಟಕ ಮಾತ್ರ ಅಲ್ಲ, ದೇ ಕ್ಯಾನ್ ಬಿ ಸೀನ್ ಈವನ್ ಇನ್ ಕೇರಳ. ಸೊ ಒಂದು ವಿಷಯ ನೋಡುವಾಗ ಒಂದಷ್ಟು ಪ್ರಶ್ನೆಗಳು ನಾವಾಗಿ ಫ್ರೇಮ್ ಮಾಡಿ ಈ ಪ್ಯಾಟರ್ನ್ ಅಲ್ಲೂ ಬಂದ್ರು ಅದನ್ನು ಆನ್ಸರ್ ಮಾಡುವಂತ ಒಂದು ತರ್ಜುಮೆ ನಮ್ಮಲ್ಲಿ ಇರಬೇಕಾಗುತ್ತೆ. ಓಕೆ, ಯಾಕೆ ಇವರ ಬಗ್ಗೆ ಪ್ರಶ್ನೆ ಹಾಕಿದ್ದೇವೆ ಅಂತ ಹೇಳಿದ್ರೆ PN ಜನ್ಮನ್ ಅಂತ ಹೇಳಿಬಿಟ್ಟು. ಸೊ PN ಜನ್ಮನ್ ಅಂತ ಹೇಳುವಂತ ಸ್ಕೀಮ್ ಇಟ್ ಇಸ್ ರಿಲೇಟೆಡ್ ಟು, ನೋಡಿ ಆಪ್ಷನ್ಸ್ ಈಗ ಫಾರ್ ಎಕ್ಸಾಂಪಲ್ ಕೊಟ್ರೆ PN ಜನ್ಮನ್ ಅಂತ ಹೇಳುವಂತ ಸ್ಕೀಮ್ ಯಾರಿಗೆ ಸಂಬಂಧಿಸಿದ್ದು? ಪರಿಶಿಷ್ಟ ಜಾತಿಗಳು, ಪರಿಶಿಷ್ಟ ಪಂಗಡಗಳು, ವಿಶೇಷವಾಗಿ ದುರ್ಬಲವಾಗಿರುವಂತಹ ಪರಿಶಿಷ್ಟ ಪಂಗಡಗಳು ಅಥವಾ ಅಲ್ಪಸಂಖ್ಯಾತರು ಅಂತ 4 ಆಪ್ಷನ್ ಕೊಟ್ರೆ ವಿಚ್ ಇಸ್ ಅ ರೈಟ್ ಆನ್ಸರ್? ದ ರೈಟ್ ಆನ್ಸರ್ ಇಸ್ PVTGಗಳು. ಪ್ಲೀಸ್ ರಿಮೆಂಬರ್ ದಟ್. ಓಕೆ, ಸೊ 24,104 ಕೋಟಿ ರೂಪಾಯಿಗಳ ಬಜೆಟ್ನೊಂದಿಗೆ ಭಾರತದಲ್ಲಿ ವಿಶೇಷವಾಗಿ ದುರ್ಬಲ ಬುಡಕಟ್ಟು ಗುಂಪುಗಳು ಅವರ ಜೀವನವನ್ನು ಸುಧಾರಿಸಲು ಈ ವರ್ಷ ನವೆಂಬರ್ 29ರಂದು ಪ್ರಧಾನಮಂತ್ರಿ ಜನಜಾತಿ ಆದಿವಾಸಿ ನ್ಯಾಯ ಮಹಾ ಅಭಿಯಾನಕ್ಕೆ, ಅಂದ್ರೆ PN ಜನ್ಮನ್, ಅರ್ಥ ಆಯ್ತಲ್ಲ? PM ಜನ್ಮನ್ ನ ಫುಲ್ ಫಾರ್ಮ್ ನೋಡಿ, ಪ್ರಧಾನಮಂತ್ರಿ ಜನಜಾತಿ ಆದಿವಾಸಿ ನ್ಯಾಯ ಮಹಾ ಅಭಿಯಾನ್. ಸೊ ಇದಕ್ಕೆ, ಈ ಯೋಜನೆಗೆ ಕೇಂದ್ರ ಕ್ಯಾಬಿನೆಟ್ ಅನುಮೋದನೆಯನ್ನು ನೀಡಿದೆ. 24,104 ಕೋಟಿ ರೂಪಾಯಿಗಳ ಒಟ್ಟು ಬಜೆಟ್ನಲ್ಲಿ ಕೇಂದ್ರ ಸರ್ಕಾರ 15,336 ಕೋಟಿ ಮತ್ತು ರಾಜ್ಯ ಸರ್ಕಾರಗಳ 8,768 ಕೋಟಿಗಳ ನಡುವಿನ ಹಂಚಿಕೆಯಾಗಿದೆ. ಇದರ ಅರ್ಥ ಏನು? PN ಜನ್ಮನ್ ಸ್ಕೀಮ್ ಅಂತ ಹೇಳೋದು ಅದೊಂದು ಇಟ್ ಈಸ್ ಅ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್. ಇದೊಂದು ಕೇಂದ್ರ ಪ್ರಾಯೋಜಿತ ಪ್ರೋಗ್ರಾಮ್ ಆಗಿದೆ. ಯಾಕಂದ್ರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ನಡುವಿನ ಒಳಗಿನ ಒಂದು ಹಂಚಿಕೆಯಿಂದ ಉಂಟಾಗುವಂತ ಕಾರ್ಯಕ್ರಮ ಇದು. ಸೊ ಇಟ್ ಈಸ್ ಬೇಸಿಕಲಿ ಅ ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್. ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಅಂತ ಹೇಳಿದ್ರೆ 100% ಫಂಡಿಂಗ್ ಅದು ಸೆಂಟ್ರಲ್ ಗವರ್ಮೆಂಟೇ ಮಾಡುವಂಥದ್ದು. ಇವರ ಉದ್ದೇಶ ಏನು? ಈ PVTGಗಳಿಗೆ ರಸ್ತೆಗಳು, ವಿದ್ಯುತ್, ವಸತಿ ಮತ್ತು ಆರೋಗ್ಯದಂತಹ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವ ಗುರಿಯನ್ನು ಈ PN ಜನ್ಮನ್ ಹೊಂದಿದೆ. ಈ ಸಮುದಾಯದಲ್ಲಿ ಕೌಶಲ್ಯ ಅಭಿವೃದ್ಧಿ ಮತ್ತು ಅರಣ್ಯ ಉತ್ಪನ್ನ ವ್ಯಾಪಾರಗಳನ್ನು ಉತ್ತೇಜಿಸುವಂತಹ ಗುರಿಯನ್ನು ಸಹ ಹೊಂದಿದೆ.
ವಸತಿ, ಶಿಕ್ಷಣ, ಆರೋಗ್ಯ, ಮೂಲಸೌಕರ್ಯ ಮತ್ತು ಜೀವನೋಪಾಯದಂತಹ 11 ನಿರ್ಣಾಯಕ ಕ್ಷೇತ್ರಗಳ ಮೇಲೆ ಕೇಂದ್ರೀಕರಿಸುವ ಮೂಲಕ ಇದನ್ನು ಮಾಡಲಾಗ್ತಾ ಇದೆ. ಪ್ರಧಾನ ಮಂತ್ರಿ ಗ್ರಾಮ್ ಸಡಕ್ ಯೋಜನೆ, ಪ್ರಧಾನ ಮಂತ್ರಿ ಗ್ರಾಮ ಆವಾಸ್ ಯೋಜನೆ, ಜಲ್ ಜೀವನ್ ಮಿಷನ್ ಮತ್ತು ಇತರವುಗಳನ್ನು ಕೂಡ ಈ ಗ್ರಾಮಗಳಿಗೆ ಕೊಂಡೊಯ್ಯಲಾಗುತ್ತದೆ. ಇದನ್ನು 9 ಸಚಿವಾಲಯಗಳ ಮೂಲಕ ಅನುಷ್ಠಾನಗೊಳಿಸಲಾಗುವುದು. ಸೊ ವೆರಿ ಸ್ಟ್ರಾಂಗ್ ಸ್ಕೀಮ್ ಅಂತಾನೆ ನಾವು ಹೇಳ್ಬೋದು. ಸೊ ಈ 9 ಸಚಿವಾಲಯಗಳ ಪಟ್ಟಿ ಇಲ್ಲಿ ನಾವು ಕೊಟ್ಟಿದ್ದೇವೆ. ಹಾಗೂ ಈ ಮಿಷನ್ 24,000 ಕೋಟಿ ಬಜೆಟ್ ಹೊಂದಿದ್ದು 3 ವರ್ಷಗಳ ಅವಧಿಯಲ್ಲಿ ಇದು ಕಾರ್ಯಗತಗೊಳ್ಳಲಿದೆ. ಈ ಯೋಜನೆ 18 ರಾಜ್ಯಗಳು, ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿ ವಾಸಿಸುವಂತಹ 75 PVTG ಸಮುದಾಯಗಳಿಗೆ ಇದು ಗುರಿಯಾಗಿಸಿಕೊಂಡಿದೆ. ವೆರಿ ಇನ್ಫಾರ್ಮೇಟಿವ್ ಅಂತ ಹೇಳ್ಬೋದು. ಇದನ್ನು ಸ್ವಲ್ಪ ಈ KS ಮತ್ತು UPSC ಎಕ್ಸಾಮ್ಸ್ ಗಳಿಗೆ ಎಲ್ಲ ಇದು ಮಾಡುವವರು ದಯವಿಟ್ಟು ಈ PVTG, ಇದೊಂದು ಸೋಷಿಯಾಲಜಿಕಲ್ ಟಾಪಿಕ್, ಮತ್ತು PVTG ಅಂತ ಹೇಳಿದ್ರೆ ಇದೊಂದು ಜನರಲ್ ಸೋಷಿಯಲ್ ಇಶ್ಯೂಗೆ ರಿಲೇಟೆಡ್ ಆಗಿರುವಂತಹ ಟಾಪಿಕ್ ಆಗಿರುವ ಕಾರಣ ಇದನ್ನು ಡೆಫಿನೆಟ್ ಆಗಿ ಮುಂಬರುವಂತಹ ಎಸ್ಪೆಷಲಿ KS ಮತ್ತು UPSC ಎಕ್ಸಾಮ್ಸ್ ಗಳಿಗೆ ಪ್ರಿಪೇರ್ ಆಗುವವರು ಸ್ವಲ್ಪ ಇದ್ರ ಬಗ್ಗೆ ಸ್ವಲ್ಪ ಹೆಚ್ಚುವರಿಯಾಗಿ ಗಮನ ಹರಿಸಿ ಅಂತ ಇಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ. ಓಕೆ, 6ನೇ ಪ್ರಶ್ನೆ. When was the ethics committee established in the Rajya Sabha and the Lok Sabha respectively? Yes, if the right answer is option C. ಈಗ ಪಾರ್ಲಿಮೆಂಟರಿ ಕಮಿಟಿ ಅಂದ್ರೆ ಏನು ನೋಡಿ. ನಮ್ಮ ಸಂಸದೀಯ ಸಮಿತಿಗಳು ಬ್ರಿಟಿಷ್ ಸಂಸತ್ತಿನಲ್ಲಿ ತನ್ನ ಮೂಲತ್ವವನ್ನು ಹೊಂದಿದೆ. ಸಂಸದೀಯ ಸಮಿತಿಗಳು ಆರ್ಟಿಕಲ್ 105, ಆರ್ಟಿಕಲ್ 118ರಿಂದ ತಮ್ಮ ಅಧಿಕಾರವನ್ನು ಪಡೆಯುತ್ತದೆ. ಆರ್ಟಿಕಲ್ 105 ಸಂಸತ್ತಿನ ಸದಸ್ಯರ ಸವಲತ್ತುಗಳೊಂದಿಗೆ ವ್ಯವಹರಿಸಿದೆ. 118ನೇ ವಿಧಿಯು ತನ್ನ ಕಾರ್ಯವಿಧಾನ ಮತ್ತು ವ್ಯವಹಾರದ ನಡವಳಿಕೆಯನ್ನು ನಿಯಂತ್ರಿಸಲು ನಿಯಮಗಳನ್ನು ಮಾಡುವಂತದನ್ನು ಸಂಸತ್ತಿಗೆ ಅಧಿಕಾರ ನೀಡುತ್ತದೆ. ಸಂಸದೀಯ ಸಮಿತಿಯು ಲೋಕಸಭೆಯ ಸ್ಪೀಕರ್ ಅಥವಾ ರಾಜ್ಯಸಭೆಯ ಅಧ್ಯಕ್ಷರಿಂದ ನಾಮನಿರ್ದೇಶನಗೊಳ್ಳುವ ಸಂಸದರ ಒಂದು ಸಮಿತಿಯಾಗಿದೆ. ಸಮಿತಿಯು ಸ್ಪೀಕರ್ ಅಥವಾ ರಾಜ್ಯಸಭಾ ಅಧ್ಯಕ್ಷರ ನಿರ್ದೇಶನದ ಅಡಿಯಲ್ಲಿ ಅದು ಕಾರ್ಯನಿರ್ವಹಿಸುತ್ತದೆ. ಹಾಗೂ ಈ ಸಮಿತಿಯು ತನ್ನ ವರದಿಯನ್ನು ಲೋಕಸಭಾ ಸ್ಪೀಕರ್ ಅಥವಾ ರಾಜ್ಯಸಭಾ ಅಧ್ಯಕ್ಷರಿಗೆ ಇದು ಸಲ್ಲಿಕೆ ಮಾಡುತ್ತದೆ. ಈಗ ವೆರಿ ಇಂಪಾರ್ಟೆಂಟ್, ಸಂಸದೀಯ ಸಮಿತಿಗಳು 2 ವಿಧಗಳಲ್ಲಿ ನಾವು ಕಾಣಬಹುದು. ಒಂದು ಸ್ಥಾಯಿ ಸಮಿತಿ ಅಥವಾ ಸ್ಟ್ಯಾಂಡಿಂಗ್ ಕಮಿಟೀಸ್, ಇನ್ನೊಂದು ಆಡ್ ಹಾಕ್ ಕಮಿಟೀಸ್ ಅಥವಾ ತಾತ್ಕಾಲಿಕ ಸಮಿತಿಗಳು. ಸ್ಥಾಯಿ ಸಮಿತಿ ಅಂತ ಹೇಳಿದ್ರೆ ಇದು ಶಾಶ್ವತ ಸಮಿತಿಗಳಾಗಿದ್ದು ನಿರಂತರವಾಗಿ ಅದು ಕಾರ್ಯನಿರ್ವಹಿಸುತ್ತದೆ. ತಾತ್ಕಾಲಿಕ ಸಮಿತಿಗಳು ತಾತ್ಕಾಲಿಕವಾಗಿರುತ್ತದೆ ಮತ್ತು ನಿಯೋಜಿತ ಕಾರ್ಯಗಳನ್ನು ಪೂರ್ಣಗೊಳಿಸಿದ ನಂತರ ಅವುಗಳಿಗೆ ಅಸ್ತಿತ್ವ ಇರುವುದಿಲ್ಲ. ಸೊ ದೀಸ್ ಆರ್ ದ 2 ಇಂಪಾರ್ಟೆಂಟ್ ಪ್ಯಾಟರ್ನ್ಸ್ ಆಫ್ ಕಮಿಟೀಸ್ ದಟ್ ಆರ್ ಸೀನ್ ಇನ್ ದ ಪಾರ್ಲಿಮೆಂಟರಿ ಪಾರ್ಲಿಮೆಂಟರಿ ಪ್ರಾಸೆಸ್. ಈಗ ಸ್ಟ್ಯಾಂಡಿಂಗ್ ಕಮಿಟಿಗಳ ಕಡೆ ನಾವು ಗಮನ ಹರಿಸಿದ್ರೆ ಇಲ್ಲಿ ಹಣಕಾಸು ಸಮಿತಿ ವೆರಿ ಇಂಪಾರ್ಟೆಂಟ್ ಒನ್, ಇನ್ನೊಂದು ಡಿಪಾರ್ಟ್ಮೆಂಟಲ್ ಸ್ಟ್ಯಾಂಡಿಂಗ್ ಕಮಿಟಿ ಅಂತ ಹೇಳಿ ಇನ್ನೊಂದು ವಿಚಾರಣೆ ಮಾಡಲಿರುವಂತಹ ಸಮಿತಿ. ಈಗ ನಮ್ಗೆ ಹೆಚ್ಚಿನ ಫೋಕಸ್ ಇರುವುದು ಈ ಕಮಿಟಿ ಮೇಲೆ. ಓಕೆ, ಯಾಕೆ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿರಬಹುದು, ಮಹುವಾ ಮೊಯಿಟ್ರಾ ಅವರ ಒಂದು ಇಶ್ಯೂಗೆ ರಿಲೇಟೆಡ್ ಆಗಿ ಈ ಕಮಿಟಿ ತುಂಬಾನೇ ಪ್ರಚಲಿತ ಸುದ್ದಿಯಲ್ಲಿತ್ತು. ಹಾಗೆಯೇ ದ ಕಮಿಟೀಸ್ ಟು ಸ್ಕ್ರೂಟಿನೈಸ್ ಅಂಡ್ ಕಂಟ್ರೋಲ್, ಪರಿಶೀಲನೆ ಮತ್ತು ನಿಯಂತ್ರಣ ಸಮಿತಿ, ಸದನದ ದಿನನಿತ್ಯದ ವ್ಯವಹಾರಕ್ಕೆ ಸಂಬಂಧಿಸಿದ ಸಮಿತಿಗಳು ಮತ್ತು ಗೃಹ ರಕ್ಷಕ ಸಮಿತಿಗಳು ಮತ್ತು ಸೇವಾ ಸಮಿತಿಗಳು. ಸೊ ದೀಸ್ ಆರ್ ದ ಇಂಪಾರ್ಟೆಂಟ್ ಸ್ಟ್ಯಾಂಡಿಂಗ್ ಕಮಿಟೀಸ್. ಈಗ ಹಣಕಾಸು ಸಮಿತಿ ಅಂತ ಹೇಳುವಾಗ ಬೇಸಿಕಲಿ ಇದರ ಅಡಿಯಲ್ಲಿ ಬಹಳಷ್ಟು ಉಪಸಮಿತಿಗಳು ಬರ್ತದೆ. ಅದರಲ್ಲಿ ಒಂದು ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ. ಸೊ ಇದು ಕೂಡ ಅಷ್ಟೇ ಭಾರತದ ಕಂಟ್ರೋಲರ್ ಮತ್ತು ಆಡಿಟರ್ ಜನರಲ್ ವಾರ್ಷಿಕ ಆದಾಯ ವರದಿಗಳನ್ನು ಪರಿಶೀಲಿಸುವುದು ಈ ಸಮಿತಿಯ ಒಂದು ಪ್ರಮುಖ ಕಾರ್ಯವಾಗಿದೆ. ಪ್ರಸ್ತುತ 22 ಸದಸ್ಯರನ್ನು, ಅದರಲ್ಲಿ ಲೋಕಸಭೆಯಿಂದ 15, ರಾಜ್ಯಸಭೆಯಿಂದ 7 ಒಳಗೊಂಡಿದ್ದು ಸದಸ್ಯರ ಅಧಿಕಾರಾವಧಿ ಅವಧಿ 1 ವರ್ಷ. ಓಕೆ, ಹಾಗೂ ಸಮಿತಿಯ ಸದಸ್ಯರಾಗಿ ಸಚಿವರನ್ನು ಇಲ್ಲಿ ಆಯ್ಕೆ ಮಾಡಿಕೊಳ್ಳುವಂತಿಲ್ಲ. ಪ್ಲೀಸ್ ರಿಮೆಂಬರ್ ದಿಸ್. ಪಬ್ಲಿಕ್ ಅಕೌಂಟ್ಸ್ ಕಮಿಟಿಯಲ್ಲಿ ಹಾಗೂ 1967ರಿಂದ ಸಮಿತಿಯ ಅಧ್ಯಕ್ಷರನ್ನು ಹೆಚ್ಚಾಗಿ ವಿರೋಧ ಪಕ್ಷದಿಂದಲೇ ಆಯ್ಕೆ ಮಾಡುವಂತಹ ಒಂದು ಕ್ರಮವನ್ನು ಅವರು ಬೆಳೆಸ್ಕೊಂಡಿದ್ದಾರೆ. ಹಾಗೆ ಇನ್ನೊಂದು ಅಂದಾಜು ಸಮಿತಿ ಅಂತ ಹೇಳಿಬಿಟ್ಟು, ಇದು 2 ಸಮಿತಿಗಳು ಕೂಡ ಹಣಕಾಸು ಸಮಿತಿ ಅಡಿಯಲ್ಲಿ ಬರುವಂತದ್ದು. ಇಸ್ ಇಟ್ ಕ್ಲಿಯರ್? ದರ್ ಆರ್ 2 ಸಮಿತೀಸ್. ಒನ್ ಇಸ್ ಪಬ್ಲಿಕ್ ಅಕೌಂಟ್ ಸಮಿತಿ, ಇನ್ನೊಂದು ಹಣಕಾಸು ಸಮಿತಿ. ಸೊ ಇದು ಕೂಡ ಅಷ್ಟೇ ಮೂಲತಃ ಇದು 25 ಸದಸ್ಯರನ್ನು ಒಳಗೊಂಡಿದೆ. ಹಾಗೂ ಅಂದಾಜು ಸಮಿತಿಯಲ್ಲಿ ಎಲ್ಲ ಪಕ್ಷಗಳಿಗೂ ಸೂಕ್ತ ನೀತಿಯ ಪ್ರಾತಿನಿಧ್ಯ ಸಿಗ್ಬೇಕಾಗತ್ತೆ. ಹಾಗೂ ಅಧಿಕಾರದ ಅವಧಿ 1 ವರ್ಷ. ಹಾಗೂ ಇಲ್ಲಿ ಕೂಡ ಅಷ್ಟೇ ಸಮಿತಿಯ ಸದಸ್ಯರಾಗಿ ಸಚಿವರನ್ನು 2ಕ್ಕೂ ಕೂಡ, ಅಂದ್ರೆ ಅಲ್ಲಿ ನಮ್ಮ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ಹಾಗೂ ಈ ಎಸ್ಟಿಮೇಟ್ ಸಮಿತಿಯಲ್ಲಿ ಸದಸ್ಯರ ಅಂದ್ರೆ ಸಚಿವರನ್ನು ಆಯ್ಕೆ ಮಾಡುವಂತಿಲ್ಲ.
ಹಾಗೂ ಬಜೆಟ್ನಲ್ಲಿ ಸೇರಿಸಲಾದ ಅಂದಾಜುಗಳನ್ನು ಪರಿಶೀಲಿಸಿ ಸಾರ್ವಜನಿಕ ವೆಚ್ಚದಲ್ಲಿ ಶಿಸ್ತು ಸೂಚಿಸುವುದು ಈ ಸಮಿತಿಯ ಕಾರ್ಯವಾಗಿದೆ. ಆದ್ದರಿಂದ ಇದನ್ನು ನಿರಂತರ ಆರ್ಥಿಕ ಸಮಿತಿ ಅಂತ ಹೇಳಿ ಕೂಡ ಕರೆಯುತ್ತಾರೆ. ನೆಕ್ಸ್ಟ್, ಕಮಿಟಿ ಆನ್ ಪಬ್ಲಿಕ್ ಅಂಡರ್ಟೇಕಿಂಗ್ಸ್. ಸಾರ್ವಜನಿಕ ಉದ್ಯಮಗಳ ಸಮಿತಿ ಅಂತ ಹೇಳಿಬಿಟ್ಟು ಇದನ್ನು ಕೃಷ್ಣ ಮೆನನ್ ಸಮಿತಿಯ ಶಿಫಾರಸಿನ ಮೇರೆಗೆ ಈ ಸಮಿತಿಯನ್ನು 1964 ಅಲ್ಲಿ ರಚಿಸಲಾಯಿತು. ಇದರ ಸದಸ್ಯತ್ವ 15, ಲೋಕಸಭೆಯಿಂದ 10, ರಾಜ್ಯಸಭೆಯಿಂದ 5. ಆದರೆ 1974 ಇಂದ 22ಕ್ಕೆ ಇದರ ಸದಸ್ಯತ್ವ ಏರಿಕೆ ಆಯಿತು. ಲೋಕಸಭೆಯಿಂದ 15, ರಾಜ್ಯಸಭೆಯಿಂದ 7. ಈ ಸಮಿತಿಯಲ್ಲೂ ಸಹ ಎಲ್ಲ ಪಕ್ಷಗಳಿಗೂ ಕೂಡ ಪ್ರಾತಿನಿಧ್ಯ ಸಿಗಬೇಕು. ಸದಸ್ಯರ ಅಧಿಕಾರಾವಧಿ 1 ವರ್ಷ ಹಾಗೂ ಇಲ್ಲಿ ಕೂಡ ಸಚಿವರನ್ನು ಆಯ್ಕೆ ಮಾಡುವಂತಿಲ್ಲ. ಸಮಿತಿಯ ಅಧ್ಯಕ್ಷರನ್ನು ಲೋಕಸಭೆಯಿಂದ ಮಾತ್ರ ನೇಮಿಸಬೇಕು ಅಂತ ಹೇಳುವಂತ ಒಂದು ನಿಯಮ ಇದೆ. ಹಾಗೂ ಸಾರ್ವಜನಿಕ ಉದ್ಯಮಗಳ ಸಮಿತಿಯು ಸಾರ್ವಜನಿಕ ವಲಯದ ಉದ್ಯಮಗಳು, ವರದಿಗಳು ಮತ್ತು ಖಾತೆಗಳನ್ನು ಸಹ ಇದು ಪರಿಶೀಲಿಸುತ್ತದೆ. ಸೊ ಇದು ಹಣಕಾಸು ಸಮಿತಿಗೆ ರಿಲೇಟೆಡ್ ಆಗಿರುವಂತ 3 ಇತರ ಉಪಸಮಿತಿಗಳು. ನೆಕ್ಸ್ಟ್, ಡಿಪಾರ್ಟ್ಮೆಂಟಲ್ ರಿಲೇಟೆಡ್ ಸ್ಟ್ಯಾಂಡಿಂಗ್ ಸಮಿತಿ ಅಥವಾ ಇಲಾಖಾ ಸ್ಥಾಯಿ ಸಮಿತಿ ಅಂತ ಹೇಳಿಬಿಟ್ಟು ಇದು ಕೂಡ ಅಷ್ಟೇ 1993ರಲ್ಲಿ 17 ಇಲಾಖೆಗಳಿಗೆ ಸಂಬಂಧಿಸಿದಾಗೆ ಈ ಸ್ಥಾಯಿ ಸಮಿತಿಯನ್ನು ಸ್ಥಾಪಿಸಲಾಯಿತು. ಸೊ ಇದರ ಕೆಲ ಅಂಶಗಳನ್ನು ಇಲ್ಲಿ ನಾವು ಮೆನ್ಷನ್ ಮಾಡಿದ್ದೇವೆ. ಯಾಕಂದ್ರೆ ನನ್ನ ಮೇನ್ ಉದ್ದೇಶ ಏನು ಅಂತ ಹೇಳಿದ್ರೆ ನಮ್ಮ ಡಿಸಿಪ್ಲಿನರಿ ಸಮಿತಿ ಅಥವಾ ಎಥಿಕ್ಸ್ ಕಮಿಟಿಗೆ ರಿಲೇಟೆಡ್ ಆಗಿರುವಂತಹ ವಿಷಯಗಳನ್ನು ಇಲ್ಲಿ ಪ್ರಸ್ತಾಪಿಸಲಿಕ್ಕೆ ಇರುವಂತದ್ದು. ಈಗ ಬರುವಂತದ್ದು ಕಮಿಟೀಸ್ ಟು ಎನ್ಕ್ವೈರ್, ವಿಚಾರಣಾ ಸಮಿತಿ ಅಂತ ಹೇಳಿಬಿಟ್ಟು ಇದು ಈಗ 3ನೇ ಸಮಿತಿ. ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಪಾರ್ಲಿಮೆಂಟರಿ ಕಮಿಟೀಸ್ಗಳ ಬೇರೆ ಬೇರೆ ಕಮಿಟೀಸ್ಗಳಲ್ಲಿ ಹಣಕಾಸು ಸಮಿತಿ ಆಯಿತು, ಆ ನಂತರ ಡಿಪಾರ್ಟ್ಮೆಂಟ್ ರಿಲೇಟೆಡ್ ಸ್ಟ್ಯಾಂಡಿಂಗ್ ಕಮಿಟಿ ಆಯಿತು. ಈಗ 3ನೇ ಕಮಿಟಿ ಬರುವಂತದ್ದು ದೀಸ್ ಆರ್ ಆಲ್ ಪರ್ಮನೆಂಟ್ ಕಮಿಟೀಸ್. ಅರ್ಥ ಆಯ್ತಲ್ಲ? ಕಮಿಟೀಸ್ ಟು ಎನ್ಕ್ವೈರ್, ವಿಚಾರಣಾ ಸಮಿತಿಗಳು ಅಂತ ಹೇಳಿಬಿಟ್ಟು. ಸೊ ಇದು ಬೇಸಿಕಲಿ ಸವಲತ್ತುಗಳ ಸಮಿತಿ, ನೈತಿಕ ಸಮಿತಿ, ವಿಚಾರಣೆಗಳ ಸಮಿತಿಗಳ ಒಂದು 3 ವಿಧಗಳನ್ನು ಹೊಂದಿದೆ. ಮೊದಲನೇದು ಅರ್ಜಿಗಳ ಸಮಿತಿ ಅಂತ ಹೇಳಿಬಿಟ್ಟು ಇದು ಬೇಸಿಕಲ್ ಆಗಿ ಸಾರ್ವಜನಿಕ ಕಾಳಜಿಯ ಬಿಲ್ಗಳು, ಇತರ ವಿಷಯಗಳ ಅರ್ಜಿಗಳನ್ನು ಇದು ಪರಿಶೀಲಿಸುತ್ತದೆ. ಹಾಗೂ ಈ ಸಮಿತಿಯಲ್ಲಿ ಲೋಕಸಭೆಯ 15 ಸದಸ್ಯರು ಮತ್ತು ರಾಜ್ಯಸಭೆಯ ಸಮಿತಿಯ 10 ಸದಸ್ಯರನ್ನು ಒಳಗೊಂಡಿರ್ತದೆ. ಇನ್ನೊಂದು ಸವಲತ್ತುಗಳ ಸಮಿತಿ, ಕಮಿಟಿ ಆಫ್ ಪ್ರಿವಿಲೇಜಸ್, ಅಂದ್ರೆ ಸದನ ಮತ್ತು ಸದಸ್ಯರ ಸವಲತ್ತುಗಳ ಉಲ್ಲಂಘನೆಯ ಪ್ರಕರಣಗಳನ್ನು ಪರಿಶೀಲಿಸುತ್ತದೆ ಮತ್ತು ಸೂಕ್ತ ಕ್ರಮವನ್ನು ಸಹ ಶಿಫಾರಸು ಮಾಡ್ತದೆ. ಇದು ಕೂಡ ಅಷ್ಟೇ ಲೋಕಸಭೆಯ 15, ರಾಜ್ಯಸಭೆಯ 10 ಸದಸ್ಯರನ್ನು ಒಳಗೊಂಡಿದೆ. 3ನೇ ಸಮಿತಿ ಈಗ ಬಹಳಷ್ಟು ಸುದ್ದಿಯಲ್ಲಿರುವ ಸಮಿತಿ ಅಂತ ಹೇಳಿದ್ರೆ ಎಥಿಕ್ಸ್ ಕಮಿಟಿ. ಇಸ್ ಇಟ್ ಕ್ಲಿಯರ್? ಸೊ ಎಥಿಕ್ಸ್ ಕಮಿಟಿ ಇಸ್ ಅ ಪಾರ್ಟ್ ಆಫ್ ದ ಪರ್ಮನೆಂಟ್ ಕಮಿಟಿ. ಓಕೆ, ಸ್ಟ್ಯಾಂಡಿಂಗ್ ಕಮಿಟಿ ಅಂತ ನಾವು ಏನ್ ಹೇಳ್ತೇವೆ ನೋಡಿ. ಸೊ ಆ ಕಮಿಟಿ ಅಡಿಯಲ್ಲಿ, ಆಡ್ ಹಾಕ್ ಕಮಿಟಿಯಲ್ಲಿ ಬರುವಂತದಲ್ಲ, ಅದು ನಮ್ಮ ಸ್ಟ್ಯಾಂಡಿಂಗ್ ಕಮಿಟಿ ಅಡಿಯಲ್ಲೇ ಬರುವಂತದ್ದು. ಸೊ ಇದನ್ನು ರಾಜ್ಯಸಭೆಯು 1997ರಲ್ಲಿ ಈ ಸಮಿತಿಯನ್ನು ಸ್ಥಾಪಿಸಿತು ಮತ್ತು ಲೋಕಸಭೆಯಲ್ಲಿ ಇದನ್ನು 2000ರಲ್ಲಿ ಇದನ್ನು ಸ್ಥಾಪಿಸಿದ್ರು. ಇದು ಸಂಸತ್ತಿನ ನೀತಿ ಸಂಹಿತೆಯನ್ನು ಜಾರಿಗೊಳಿಸುವ ಉಸ್ತುವಾರಿಯನ್ನು ಹೊಂದಿದೆ. ದುಷ್ಕೃತ್ಯದ ಪ್ರಕರಣಗಳನ್ನು ತನಿಖೆ ಮಾಡ್ತದೆ ಮತ್ತು ಸರಿಪಡಿಸುವ ಕ್ರಮಕ್ಕಾಗಿ ಶಿಫಾರಸುಗಳನ್ನು ಮಾಡುವಂತಹ ಒಂದು ಸಮಿತಿ ಇದು. ಓಕೆ, ಇನ್ನೊಂದು ಕಮಿಟಿ ಟು ಸ್ಕ್ರೂಟನೈಸ್ ಅಂಡ್ ಕಂಟ್ರೋಲ್, ಪರಿಶೀಲನೆ ಮತ್ತು ನಿಯಂತ್ರಣ ಸಮಿತಿಗಳು. ಸೊ ಇದರಲ್ಲೂ ಕೂಡ ಬೇರೆ ಬೇರೆ ಉಪಸಮಿತಿಗಳನ್ನು ನಾವಿಲ್ಲಿ ಕಾಣಬಹುದು. SC/ST ಕಲ್ಯಾಣ ಸಮಿತಿ ಕೂಡ ಈ ಭಾಗದಲ್ಲಿ ಬರ್ತದೆ. ಸೊ ಇಲ್ಲಿ ನೋಡಿ, ಈ ಪ್ರಶ್ನೆಯಲ್ಲಿ ಇದನ್ನು ಕೇಳಬಹುದು. ಎಥಿಕ್ಸ್ ಕಮಿಟಿ ಯಾವ ಕಮಿಟಿ ಅಡಿಯಲ್ಲಿ ಬರ್ತದೆ? ಇಟ್ ಕಮ್ಸ್ ಅಂಡರ್ ಕಮಿಟೀಸ್ ಟು ಎನ್ಕ್ವೈರ್, ವಿಚಾರಣಾ ಸಮಿತಿಗಳ ಅಡಿಯಲ್ಲಿ ಇದು ಬರುವಂತದ್ದು. ಬಹಳಷ್ಟು ಕಮಿಟೀಸ್ಗಳಿದೆ ಇಲ್ಲಿ. ಓಕೆ, ಇಲ್ಲಿ ನೋಡಿ, ಇದನ್ನು ಒಂದು ನೀಟಾಗಿ ಇಲ್ಲಿ ಹಾಕೊಂಡಿದ್ದೇವೆ. ಸಂಸದೀಯ ಸಮಿತಿಗಳು ಅಂತ ಹೇಳಿದ್ರೆ ಬೇಸಿಕ್ ಆಗಿ ಸ್ಟ್ಯಾಂಡಿಂಗ್ ಕಮಿಟಿ, ಸ್ಥಾಯಿ ಸಮಿತಿಗಳು 6 ಪ್ರಮುಖ ಅಂಶಗಳಲ್ಲಿ ನಾವು ಕಾಣಬಹುದು. ಮೊದಲನೇದು ಹಣಕಾಸು ಸಮಿತಿ, ಇಲಾಖಾ ಸ್ಥಾಯಿ ಸಮಿತಿ, ವಿಚಾರಣೆ ಮಾಡಲಿರುವಂತಹ ಸಮಿತಿ, ಅದರಲ್ಲಿ ಎಥಿಕ್ಸ್ ಕಮಿಟಿ ಅಂತ ಹೇಳಿ ಇಲ್ಲಿ ಬರ್ತದೆ. ಯಾಕೆ ಇದನ್ನು ಹೈಲೈಟ್ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ ಈಗ ನಿಮಗೆ ಗೊತ್ತಾಗುತ್ತೆ. ಹಾಗೆಯೇ ಪರಿಶೀಲನೆ ಮತ್ತು ನಿಯಂತ್ರಣ ಸಮಿತಿಗಳು, ಸದನದ ದಿನನಿತ್ಯದ ವ್ಯವಹಾರಕ್ಕೆ ಸಂಬಂಧಿಸಿದ ಸಮಿತಿಗಳು ಹಾಗೂ ಗೃಹ ರಕ್ಷಕ ಸಮಿತಿಗಳು ಅಥವಾ ಸೇವಾ ಸಮಿತಿಗಳು. ದೀಸ್ ಬೇಸಿಕಲಿ ಈ ಎಸ್ಟಾಬ್ಲಿಷ್ಮೆಂಟ್ ಪ್ರಾಸೆಸ್ ಅಲ್ಲಿ ಅದು ಕಾರ್ಯನಿರ್ವಹಿಸುವಂತದ್ದು. ಲಾಸ್ಟ್ ಒನ್. ಸೊ ದೀಸ್ ಆರ್ ಆಲ್ ದ ಪರ್ಮನೆಂಟ್ ಕಮಿಟೀಸ್ ಆಫ್ ಅ ಪಾರ್ಲಿಮೆಂಟ್. ಇಸ್ ಇಟ್ ಕ್ಲಿಯರ್? ಮತ್ತು ತಾತ್ಕಾಲಿಕ ಸಮಿತಿಗಳು ಆಗ್ಲೇ ಹೇಳಿದಾಗೆ ಕೇವಲ ನಿರ್ದಿಷ್ಟ ಉದ್ದೇಶಗಳಿಗಾಗಿ ಮಾತ್ರ ಅದು ರಚನೆ ಆಗಿರುವಂತದ್ದು. ಈಗ ಯಾಕೆ ಈ ಪ್ರಕರಣ ಅಂತ ಹೇಳಿದ್ರೆ ಮಹುವಾ ಮೊಯಿಟ್ರಾ ಅವರ ಒಂದು ಪ್ರಕರಣ. ನಿಮ್ಗೆ ಗೊತ್ತಿರಬಹುದು, 15ನೇ ಅಕ್ಟೋಬರ್ 2023ರಂದು ಬಿಜೆಪಿ ಸಂಸದ ನಿಶಿಕಾಂತ್ ದುಬೆ ಅವರು ಲೋಕಸಭೆಯ ಸ್ಪೀಕರ್ಗೆ ಪತ್ರವೊಂದನ್ನು ಉದ್ದೇಶಿಸಿ ಟಿಎಂಸಿ ಸಂಸದೆಯಾಗಿರುವಂತಹ ಮಹುವಾ ಮೊಯಿಟ್ರಾ ಅವರು ಸಂಸದೀಯ ಪ್ರಶ್ನೆಗಳನ್ನು ಎತ್ತುವ ಸಲುವಾಗಿ ಉದ್ಯಮಿ ಹೀರಾನಂದನಿಯಿಂದ ಲಂಚ ಸ್ವೀಕರಿಸಿದ್ದಾರೆ ಅಂತ ಹೇಳಿ ಆರೋಪಿಸಿದರು.
ಹಾಗಾಗಿ 19ನೇ ಅಕ್ಟೋಬರ್ ಅಲ್ಲಿ ಏನಾಯಿತು ಅಂತ ಹೇಳಿದ್ರೆ, ಉದ್ಯಮಿ ಹೀರಾನಂದಾನಿ ಅವರು ನೈತಿಕ ಸಮಿತಿಗೆ ಮೊಯಿತ್ರಾ ಅವರು ತಮ್ಮ ಸಂಸತ್ತಿನ ಲಾಗಿನ್ ವಿವರಗಳನ್ನು ಒದಗಿಸಿದ್ದಾರೆ. ಇದರಿಂದಾಗಿ ಅವರು ಮೊಯಿತ್ರಾ ಅವರ ಪರವಾಗಿ ನೇರವಾಗಿ ಪ್ರಶ್ನೆಗಳನ್ನು ಕೇಳಿದ್ದೇನೆ ಅಂತ ಅವರು ಹೇಳಿದ್ರು. ಅರ್ಥ ಆಯ್ತಲ್ಲ. 31ನೇ ಅಕ್ಟೋಬರ್ಗೆ ಏನಾಯ್ತು, ಈ ಎಲ್ಲ ಬೆಳವಣಿಗೆ ನಂತರ ಲೋಕಸಭೆಯ ನೈತಿಕ ಸಮಿತಿಯು ಮಹುವಾ ಮೊಯಿತ್ರಾಗೆ ಸಮನ್ಸ್ ಅನ್ನು ಜಾರಿ ಮಾಡಿತು. ಯಾಕಂದ್ರೆ ಅದೊಂದು ಗುಪ್ತವಾಗಿರುವಂತ ವಿವರ, ಅದು ಹೊರಗಿನವರಿಗೆ ಅದು ಕೊಡುವಂತದ್ದು ಹೇಗೆ ಎಂಬ ಆ ಒಂದು ನೈತಿಕತೆ ಆಧಾರದ ಮೇಲೆ ಅವರಿಗೆ ಸಮನ್ಸ್ ಅನ್ನು ಜಾರಿ ಮಾಡ್ತದೆ. 10ನೇ ನವೆಂಬರ್ ಏನಾಯಿತು, ನೈತಿಕ ಸಮಿತಿಯು ತನ್ನ ವರದಿಯನ್ನು ಸ್ಪೀಕರ್ಗೆ ಸಲ್ಲಿಸಿತು. ಸೊ ಅದು ಈ ಪ್ರಕರಣವನ್ನು ಯಾವ ಸಮಿತಿ ವಿಚಾರಣೆ ಪಡಬೇಕಾಗುತ್ತೆ ಹೇಳಿ, ಇದು ಎಥಿಕ್ಸ್ ಕಮಿಟಿ. ಸೊ ಎಥಿಕ್ಸ್ ಕಮಿಟಿ ಆ ನಂತರ ಸಿದ್ಧಪಡಿಸಿದಂತ ವರದಿಯನ್ನು ಯಾರಿಗೆ ಸಲ್ಲಿಸಬೇಕು, ಯಾಕಂದ್ರೆ ಇದು ಲೋಕಸಭಾದಲ್ಲಿ ಇದು ಇಶ್ಯೂ ರೇಸ್ ಆಗಿರುವಂತದ್ದು. ಸೊ ಅದನ್ನು ಲೋಕಸಭಾ ಸ್ಪೀಕರ್ಗೆ ಸಲ್ಲಿಸಿದ್ರು. ಮಹುವಾ ಮೊಯಿತ್ರಾ ಅವರನ್ನು ಉಚ್ಚಾಟಿಸುವಂತೆ ಆ ವರದಿಯಲ್ಲಿಯೂ ಸಹ ಶಿಫಾರಸು ಮಾಡಿದ್ರು. ಸೊ 8ನೇ ಡಿಸೆಂಬರ್ಗೆ ಏನಾಯ್ತು, ನೈತಿಕ ಸಮಿತಿಯ ವರದಿಯನ್ನು ಸಂಸತ್ತಿನಲ್ಲಿ ಮಂಡಿಸಲಾಯಿತು. ವರದಿ ಮಂಡನೆಯಾದ ನಂತರ ಮೊಯಿತ್ರಾ ಅವರನ್ನು ಸಂಸತ್ ಸ್ಥಾನದಿಂದ ಉಚ್ಚಾಟಿಸಲಾಯಿತು. ಸೊ ಈ ಪ್ರಕರಣದ ಆಧಾರದಲ್ಲಿ ಎಥಿಕ್ಸ್ ಕಮಿಟಿ ಅಂತ ನೀವು ಬಹಳಷ್ಟು ಬಾರಿ ಕೇಳಿರ್ಬೋದು ನೀವು ನ್ಯೂಸ್ ಪೇಪರ್ ಅಲ್ಲಿ, ಟಿವಿಗಳಲ್ಲಿ. ಸೊ ಹಾಗಾಗಿ ವಾಟ್ ಆರ್ ದಿಸ್ ಕಮಿಟೀಸ್ಗಳು ಹೇಗೆ ಪ್ರಕ್ರಿಯೆಯನ್ನು ಮಾಡ್ಕೊಳ್ತವೆ, ಸೊ ಇದರ ಸಲುವಾಗಿ ಇದೊಂದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಮಾಹಿತಿ ಅಂತ ನನ್ನ ಪ್ರಕಾರ. ಸೊ ಹಾಗಾಗಿ ಇದರ ಬಗ್ಗೆ ಸ್ವಲ್ಪ ಗಮನವನ್ನು ಹರಿಸಿ. ಸೊ ಇದರ ಮುಖಾಂತರ ಪಾರ್ಲಿಮೆಂಟ್ ನಲ್ಲಿರುವಂತಹ ಬೇರೆ ಬೇರೆ ಕಮಿಟೀಸ್ಗಳು ಯಾವ್ಯಾವುದು, ಸ್ಟ್ಯಾಂಡಿಂಗ್ ಕಮಿಟೀಸ್ ಹೇಗಿರುತ್ತೆ, ಆಡ್ ಹಾಕ್ ಕಮಿಟೀಸ್ಗಳು ಹೇಗಿರ್ತದೆ, ಸೊ ಅದರ ಪರಿಪೂರ್ಣ ವಿವರಗಳನ್ನು ಇಲ್ಲಿ ನಾವು ಒದಗಿಸಿದ್ದೇವೆ. ಓಕೆ, 7ನೇ ಪ್ರಶ್ನೆ, ವೇರ್ ಇಸ್ ದ ಆರಲ್ ಸಿ ಸಿಚುವೇಟೆಡ್ ಜಿಯೋಗ್ರಫಿಕಲಿ? Yes, it is between Kazakhstan and Uzbekistan. Okay, so option B is right. ಓಕೆ, ಸೊ ಆರಲ್ ಸಮುದ್ರ ಅಂತ ಹೇಳಿದ್ರೆ ಇಲ್ಲಿ ನೋಡಿ, ಇದು ಕಜಾಕಿಸ್ತಾನ್ ಇಲ್ಲಿ ಕಾಣಬಹುದು ನೋಡಿ, ಹಾಗೂ ಇದು ಉಜ್ಬೇಕಿಸ್ತಾನ್. ಸೊ ಇದ್ರ ಮಧ್ಯೆ ಇರುವಂತ ಇದೊಂದು ಪುಟ್ಟ ಸಮುದ್ರ, ಇಲ್ಲಿ ರೆಡ್ ಸರ್ಕಲ್ ಅಲ್ಲಿ ಹಾಕಿರುವಂತ ಈ ಒಂದು ಸಮುದ್ರ ಏನ್ ಕಾಣ್ತೇವೆ ನೋಡಿ, ಬ್ಲೂ ಬಾಡಿ ಏನ್ ಕಾಣ್ತದೆ, ಅದೇ ಆರಲ್ ಸಮುದ್ರ. ಇದು ಕ್ಯಾಸ್ಪಿಯನ್ ಸಮುದ್ರ. ಓಕೆ, ಈ ತರ ಒಂಥರ ಕ್ಯಾಶ್ಯೂ ಆಕಾರದಲ್ಲಿ ಇರ್ತದಲ್ಲ. ಸೊ ಕ್ಯಾಸ್ಪಿಯನ್ ಸಮುದ್ರಗೆ ಪ್ಯಾರಲಲ್ ಆಗಿ ಇರುವಂತ ಒಂದು ಇನ್ನೊಂದು ಪುಟ್ಟ ಸರೋವರವನ್ನೇ ನಾವು, ಸರೋವರ ಅಲ್ಲ ಸಮುದ್ರ, ಪುಟ್ಟ ಸಮುದ್ರವನ್ನೇ ನಾವು ಆರಲ್ ಸಮುದ್ರ ಅಂತ ಹೇಳೋದು. ಓಕೆ, ಅಂಡ್ ಇಟ್ ಲೈಸ್ ಬಿಟ್ವೀನ್ ಕಜಾಕಿಸ್ತಾನ್ ಅಂಡ್ ಉಜ್ಬೇಕಿಸ್ತಾನ್. ಸೊ ಆರಲ್ ಸಮುದ್ರ ಒಂದು ಕಾಲದಲ್ಲಿ ಪ್ರಪಂಚದ 4ನೇ ಅತಿ ದೊಡ್ಡ ಒಳನಾಡಿನ ಒಂದು ಜಲರಾಶಿಯಾಗಿತ್ತು. ಇದು ಮಧ್ಯ ಏಷ್ಯಾದಲ್ಲಿ ಕಜಾಕಿಸ್ತಾನ್ ಮತ್ತು ಉಜ್ಬೇಕಿಸ್ತಾನ್ ನಡುವೆ ಇರುವಂತದ್ದು. ಸೊ ಇದು ನಿಮಗೆ ಜಾಗ್ರಫಿಕಲ್ ಆಗಿ ನಿಮಗೆ ಇದು ಗೊತ್ತಿರಬೇಕಾಗುತ್ತೆ. 1960ರ ದಶಕದಲ್ಲಿ ಈ ಸೋವಿಯತ್ ಒಕ್ಕೂಟವು ಆರಲ್ ಸಮುದ್ರವನ್ನು ಪೋಷಿಸುವ ನದಿಗಳಿಂದ ನೀರನ್ನು ತಿರುಗಿಸಿ ಆ ಪ್ರದೇಶಗಳಿಂದ ಹತ್ತಿ ಬೆಳೆಗಳಿಗೆ ಅದು ನೀರುಣಿಸಿತು. ಇದರ ಪರಿಣಾಮವಾಗಿ 1960ಯಿಂದ ಆರಲ್ ಸಮುದ್ರವು ಆರಲ್ ಸಮುದ್ರದ ಪರಿಮಾಣದಲ್ಲಿ 90%ಗಿಂತ ಹೆಚ್ಚು ಮತ್ತು ಮೇಲ್ಮೈ ಪ್ರದೇಶಗಳು 60% ಅಷ್ಟು ಕುಗ್ಗಿ ಹೋಗಿದೆ. ಇದೇನಾಯ್ತು ಅಂತ ಹೇಳಿದ್ರೆ, ಆರಲ್ ಸಮುದ್ರಕ್ಕೆ ಒಂದು ವಾಲ್ಯೂಮ್ ಅನ್ನು ಕೊಡುವಂತ ಏನು ಬೇರೆ ಬೇರೆ ನದಿಗಳಿದಾವೆ, ಸೊ ಆ ನದಿಗಳನ್ನು ಇವರು ಏನ್ ಮಾಡಿದ್ದಾರೆ, ಅದರ ದಿಕ್ಕನ್ನು ಬೇರೆ ಹತ್ತಿ ಬೆಳವಣಿಗೆಗೋಸ್ಕರ ಅದನ್ನು ಅವ್ರು ಏನ್ ಮಾಡಿದ್ದಾರೆ, ಅದನ್ನು ಡಿಲಿಂಕ್ ಮಾಡಿದ್ದಾರೆ. ಇದರಿಂದಾಗಿ 90%ಗಿಂತ ಹೆಚ್ಚು ಮತ್ತು ಅದರ ವಾಲ್ಯೂಮ್ ಇರ್ಬೋದು ಮತ್ತು 60% ಅಷ್ಟು ಇರುವಂತಹ ಮೇಲ್ಮೈ ಪ್ರದೇಶ ಕುಗ್ಗಿದೆ ಅಂತ ಹೇಳುವಂಥದ್ದು. ಪ್ರಸ್ತುತ ಅರಾಲ್ಕುಂ ಮರುಭೂಮಿಯಲ್ಲಿ ಉಪ್ಪು ಬಯಲು ಮತ್ತು ಕಲುಷಿತ ಮಣ್ಣನ್ನು ಹೊರತುಪಡಿಸಿ ಬೇರೆ ಏನೂ ಕೂಡ ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಸೊ ಈ ಭಾಗ ಒಟ್ಟಾರೆಯಾಗಿ ನಾವು ಹೇಳುವುದಿದ್ರೆ, ಹಿಂದೆ ಇರುವಂತಹ ಆ ಒಂದು ನೈಸರ್ಗಿಕ ಪ್ರದೇಶ ಏನಿತ್ತು, ಇವಾಗ ತುಂಬಾ ಅದು ಬದಲಾವಣೆಗೊಂಡಿದೆ. ಇದು ಮರುಭೂಮಿಯಲ್ಲಿ ಒಂಥರ ಕಲುಷಿತ ಮಣ್ಣು ಮತ್ತು ಉಪ್ಪು ಬಯಲು ಪ್ರದೇಶವನ್ನು ಹೊರತಾಗಿ ಬೇರೇನೂ ಅಲ್ಲಿ ವ್ಯವಸ್ಥಿತವಾಗಿ ಕಾಣುವುದಿಲ್ಲ, ಅಂದ್ರೆ ಶ್ರಿಂಕ್ ಆಗಿದೆ. ದ ಆರಲ್ ಸಿ ಶ್ರಿಂಕಿಂಗ್ ಅಂತ ಹೇಳುವಂಥದ್ದು ಇಲ್ಲಿ ನೀವು ನೋಡಬಹುದು ನೋಡಿ. 1960ಯಲ್ಲಿ ಆರಲ್ ಸಿ, 2000 ಚಿತ್ರದಲ್ಲಿ ಆರಲ್ ಸಿ ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳುವುದನ್ನು ನಾವಿಲ್ಲಿ ಗಮನಿಸಿದ್ರೆ ಅಲ್ಲಿ ಅರ್ಥ ಆಗ್ಬೋದು, ಹೌದಾ ಅಲ್ವಾ? ಯಾಕಂದ್ರೆ ಒಂದು ಸಮುದ್ರಕ್ಕೆ ಅದಕ್ಕೆ ಫೀಡಿಂಗ್ ವಾಟರ್ಸ್ ಅನ್ನು ನಾವು ಬೇರೆ ಬೇರೆ ರೀತಿಯಲ್ಲಿ ರಿಸ್ಟ್ರಿಕ್ಷನ್ ಮಾಡಿದ್ರೆ ಡೆಫಿನೆಟ್ ಆಗಿ ಅದರ ಒಂದು ರೀತಿಯ
ಭೌಗೋಳಿಕವಾಗಿರುವಂತಹ ಒಂದು ಕ್ಯಾರೆಕ್ಟರಿಸ್ಟಿಕ್ ಶ್ರಿಂಕ್ ಆಗ್ತದೆ. ಸೊ ಸಮುದ್ರದ ಅವನತಿಯಿಂದ ಈ ಭಾಗದಲ್ಲಿ ಪರಿಸರದ ಅವನತಿಯೂ ಕೂಡ ಕಾಣಬಹುದು. ಆರ್ಥಿಕ ಸಂಕಷ್ಟ, ಆರೋಗ್ಯ ಸಮಸ್ಯೆಗಳಿಗೆ ಇದು ಎಡೆ ಮಾಡಿಕೊಟ್ಟಿದೆ. ಆರಲ್ ಸಮುದ್ರದ ಅವನತಿಯು ಒಂದು ಎಚ್ಚರಿಕೆಯ ಕರಗಂಟೆಯಾಗಿದೆ. ಸಮರ್ಥನೀಯವಲ್ಲದ ಸಂಪನ್ಮೂಲ ಬಳಕೆಯ ಸಂಭಾವ್ಯ ಪರಿಣಾಮಗಳನ್ನು ಎತ್ತಿ ತೋರಿಸ್ತಾ ಇದೆ. ಇದೇ ರೀತಿಯ ಪರಿಸರ ವಿಪತ್ತುಗಳು ಪ್ರಪಂಚಾದ್ಯಂತ ಸಂಭವಿಸ್ತಾ ಇದೆ. ಇದು ಜಲಸಂಪನ್ಮೂಲಗಳು ಮತ್ತು ಜೀವನೋಪಾಯಕ್ಕಾಗಿ ಕೂಡ ಬೆದರಿಕೆ ಹಾಕ್ತಾ ಇದೆ. ಇದೇ ರೀತಿಯ ಉದಾಹರಣೆಗಳಲ್ಲಿ ಡೆಡ್ ಸಿ, ಲೇಕ್ ಚಾಡ್, ಸಾಲ್ಟನ್ ಸಮುದ್ರ, ಲೇಕ್ ಮೀಡ್ ಮತ್ತು ಗ್ರೇಟ್ ಸಾಲ್ಟ್ ಲೇಕ್ ಕೂಡ ಸೇರಿವೆ. ಇಂತಹ ದುರ್ಬಲ ಪ್ರದೇಶಗಳಲ್ಲಿ ಇದೇ ರೀತಿಯ ದುರಂತಗಳನ್ನು ತಪ್ಪಿಸಲು ನಾವು ನಮ್ಮ ಮಾರ್ಗಗಳನ್ನು ಬದಲಾಯಿಸಬೇಕಾಗಿದೆ. ಸೊ ಆರಲ್ ಸಮುದ್ರ ಮಾತ್ರ ಅಲ್ಲ, ಈ ರೀತಿ ಬಹಳಷ್ಟು ಸರೋವರಗಳ ಒಂದು ಪರಿಸ್ಥಿತಿ ಕೂಡ ಇದೇ ರೀತಿಯಾಗಿದೆ ಅಂತ ಹೇಳುವಂಥದ್ದು ಇಲ್ಲಿ ನಾವು ಹೇಳುವಂಥದ್ದು. ಇಲ್ಲಿ ನೀವು ನೋಡಬಹುದು ಬೇರೆ ಬೇರೆ ಸ್ತರಗಳಲ್ಲಿರುವಂತಹ ಬೇರೆ ಬೇರೆ ಸಮುದ್ರಗಳು ಮತ್ತು ಪ್ರಮುಖ ಬೆದರಿಕೆಗಳು ಹೇಗಿದ್ದಾವೆ. ಸೊ ಡೆಡ್ ಸಿ ಅಂತ ಹೇಳಿದ್ರೆ ಇದು ಕೂಡ ಇಸ್ರೇಲ್ ಮತ್ತು ಜಾರ್ಡನ್ ನ ಗಡಿ ಭಾಗದಲ್ಲಿರುವಂತಹ ಸಮುದ್ರ. ಇದು ಕೂಡ ಅಷ್ಟೇ ಕೃಷಿ ಮತ್ತು ಖನಿಜಗಳ ಹೊರತೆಗೆಯುವಿಕೆಗೆ ನೀರಿನ ಒಂದು ತಿರುವು, ಇದೆಲ್ಲ ಪ್ರಮುಖ ಬೆದರಿಕೆಗಳು. ಲೇಕ್ ಚಾಡ್, ಸಾಲ್ಟನ್ ಸಮುದ್ರ, ಲೇಕ್ ಮೀಡ್, ಗ್ರೇಟ್ ಸಾಲ್ಟ್ ಲೇಕ್, ಇವುಗಳ ಈ ಒಂದು ಬೆದರಿಕೆಗಳು, ಆ ಏರಿಯಾದಲ್ಲಿ ಕಂಡು ಬರುವಂತಹ ಬೆದರಿಕೆಗಳನ್ನು ಇಲ್ಲಿ ನಾವು ಮೆನ್ಷನ್ ಮಾಡಿದ್ದೇವೆ. Okay, ಇದು ಇವತ್ತಿನ one liners, dear students. Kangla Palace is a historical and archaeological site in which state? It is Manipur, which is a principal regulator for the sale and purchase of stressed loans in India. It is the RBI. Asian India Grassroots Innovation Forum was launched in which country? It's in Malaysia. Mahe, Malwan and Mangrove are the names of which products? It is anti-submarine warships. Which state collaborated with Meta to raise awareness among students and educators about online safety and digital citizenship? It is Karnataka. What was the theme of the World AIDS Day 2023? It's observed on December 1st every year, and the theme is Let Communities Lead. What is the causative agent of white lung syndrome? The answer is bacteria. Jyoti Thas Panditer, whose statue was unveiled recently in Chennai, is related to which field? He was a Vaidya, that is a Ayurvedic practitioner. What is the common term used for false scarcity claims, confirmed shaming, forced bundling and subscription traps used in online and recently banned in India? It is called as dark patterns. Falkland camp that was recently making news is located in which state of Northeast India? It is in Mizoram. Which disease is caused by Orienta Susugomishi bacteria? It is scrub typhus. Swiss and STEPS instruments are related to which mission of ISRO? It is related to Aditya L1. Which country has framed One Province, One Policy plan to handle the financial risk? It is China. National Crime Records Bureau functions under which union ministry? It's Ministry of Home Affairs. What is the name of the largest survey vessel built in India, which was recently delivered by the Garden Reach Shipbuilders and Engineers? It is INS Sandayak. Okay. Which institution releases the Composite Water Management Index in India? It is Niti Aayog. What is the expansion of PDI launched by the Ministry of Panchayat Raj? It is Panchayat Development Index. IGOT Karmayogi platform is an online learning portal launched for which category of people? It is for the government officials. The central government has approved the first urban flood mitigation project for which state? The answer is Tamil Nadu. Aerial Delivery Research and Development Establishment is a defense research laboratory under which agency? It is the DRDO. Tiriani block, which secured the top position in the first Delta ranking of aspirational blocks program, is from which state or UT? It is Telangana. Which institution built the Bharat Bill Payments, that is National Payments Corporation of India? Carbon border adjustment mechanism is associated with which region? The answer is Europe. Which city is the host of the first Indian Art, Architecture and Design Biennial 2023? The answer is New Delhi. One second. Which union ministry launched the Harit Sagar guidelines? It is the Ministry of Ports, Shipping and Waterways. As per the S&P ranking, which Indian insurance company is the fourth largest insurer in the world? It is LIC.
Central Board of Indirect Taxes and Customs launched the Electronic Origin Data Exchange System between India and which country? It's Korea. Dr. Rajendra Prasad was the editor of which Hindi weekly newspaper? It is Desh. World Soil Day is observed every year on which date? It is December 5th. Who is known as the Millet Man of India? The answer is Dr. Kader Wali. Which dance form has earned a prestigious place in the representative list of the intangible cultural heritage of humanity by the UNESCO? It is Garba of Gujarat. Who has been awarded the Kadri Gopal Nath Lifetime Achievement Award for 2023? It is Pandit Venkatesh Kumar. Who was named as Time Magazine's athlete for the year 2023? It is Lionel Messi. ಇದು ಇವತ್ತಿನ ವಿಡಿಯೋಗೆ ರಿಲೇಟೆಡ್ ಆಗಿರುವಂತಹ ಪ್ರಶ್ನೆ. ಮೊದಲನೇದು, ಕೃಷ್ಣ ಮೆನನ್ ಸಮಿತಿಯ ಶಿಫಾರಸಿನ ಮೇರೆಗೆ ರಚಿಸಲಾದ ಸಂಸದೀಯ ಸಮಿತಿ ಯಾವುದು? Lumpy skin disease is caused by which virus? How many departmental standing committees are there at present? As per 2011 census, which tribe has the largest PVTG population? Which campaign has been launched recently by the central government to uplift the particularly vulnerable tribal groups in India? Where is the Dead Sea situated geographically? ಇದಿಷ್ಟು ಇವತ್ತಿನ ವಿಡಿಯೋಗೆ ರಿಲೇಟೆಡ್ ಆಗಿರುವಂತಹ ಸೆಷನ್ ಡಿಯರ್ ಸ್ಟೂಡೆಂಟ್ಸ್. ಹೋಪ್ ಸೊ ಈ ಸೆಷನ್ ನಿಮಗೆ ಹೆಲ್ಪ್ ಆಗಿದೆ ಅಂತ ಅನ್ಕೊಂಡಿದ್ದೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ವೆರಿ ನೈಸ್ ಡೇ.